ರಾಮಾವತಾರೋ ಹರಿರೀಶ ಚಂದ್ರಮಾಃ ಶ್ರೀಮತ್ಸೌಭಾಗ್ಯಜನನೀಂ ಸೌಮ್ಯಲಕ್ಷ್ಮೀಂ ಸನಾತನೀಂ ಸರ್ವಕಾಮಫಲಾವಾಪ್ತಿ ಸಾಧನೈಕಸುಖಾವಹಾಂ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದರ್ಶನ್ನೋ ಜಯ ಜಯ ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾದಿಯಾನ್ ವಿವಿಧಾಗಮಬ್ಧಿ ವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರನ್ ರಘುತ್ತಮ ಗುರುನ್ ವೈದಗ್ಧ್ಯವಾರಾನ್ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್ ಅಸ್ಮದಾಚಾರ್ಯವದಿಯೇಭ್ಯೋ ನಮಃ. ಸ್ವಸ್ಥತಾಂ ಸೇರ್ ಸನ್ಮಂಗಳಾನಿ ಭವಂತು. ನಮ್ಮ ರಾಮನವಮಿ ನವರಾತ್ರಿ ನಿಮಿತ್ತಕವಾಗಿ ರಾಮಚಂದ್ರ ಸ್ವಾಮಿಯ ಅದ್ಭುತವಾದಂಥ ಮಹಿಮಾ ವರ್ಣನವನ್ನು ನಾವು ನಿನ್ನೆ ಆರಂಭ ಮಾಡಿದ್ದೇವೆ. ನಾವು ಪ್ರತಿ ವರ್ಷ ರಾಮಾಯಣದಲ್ಲಿ 7 ಕಾಂಡಗಳು, ಆ 7 ಕಾಂಡದ ಪೈಕಿ ಪ್ರತಿ ವರ್ಷ ಒಂದೊಂದು ಕಾಂಡ ನಾನು ಹೇಳ್ಕೊಂಡು ಬಂದೇನೆ. ಇದು 7ನೇ ವರ್ಷ. ಮೊದಲನೇದು ಯಾವುದೋ ಬಾಲಕಾಂಡ, ಎರಡನೇದ್ದು ಅಯೋಧ್ಯಾಕಾಂಡ, ಮೂರನೇದ್ದು ಅರಣ್ಯಕಾಂಡ, ನಾಲ್ಕನೇದ್ದು ಕಿಷ್ಕಿಂಧಾಕಾಂಡ, ಐದನೇದ್ದು ಸುಂದರಕಾಂಡ, ಆರನೇದ್ದು ಯುದ್ಧಕಾಂಡ, ಇದು 7ನೇದ್ದು ಯಾವುದಿದು ಉತ್ತರಕಾಂಡ. ಉತ್ತರಕಾಂಡ ಮುಗೀತಂದ್ರೆ ರಾಮಾಯಣ ಮುಗಿ. ಅಂದರೆ ನಾವು ಈ ಸಲ ಉತ್ತರಕಾಂಡವನ್ನು ಆರಿಸ್ಕೊಂಡಿವಿ. ಈ ರಾಮನ ವಿಶಿಷ್ಟ ಮಹಿಮೆ ನಮಗೆ ಗೊತ್ತಾಗಬೇಕಾದ್ರೆ ರಾವಣ ಇಂಥ ರಾವಣೋ ಲೋಕರಾವಣ ಅಂತ ಇಡೀ ಜಗತ್ತಿಗೆ ಸವಾಲಾಗಿ ಕೂತಿದ್ದ. ತನ್ನ ಶಕ್ತಿ ಸಾಮರ್ಥ್ಯದಿಂದ ದೇವತೆಗಳು ಅನಿಸ್ಬಿಟ್ಟಿದ್ರು. ಇಂದ್ರಾದಿ ದೇವತೆಗಳು ಅವನು ಅನಿಸ್ತಿದ್ರು. ಅಷ್ಟು ಅವನ ಶಕ್ತಿ. ರಾವಣ ಶಕ್ತಿ ಹೇಗೆ ಬಂತ ಅವನಿಗೆ? ಅವನು ತಪಸ್ಸು ಮಾಡಿ ಬ್ರಹ್ಮದೇವನಿಂದ ಒಲಿಸಿಕೊಂಡು ರುದ್ರಾನ ಒಲಿಸಿಕೊಂಡು ಅವನ ಶಕ್ತಿ ಪಡೆದಿದ್ದ. ಆದರೆ ಅವನ ಶಕ್ತಿ ಅದು ಇಷ್ಟು ಪ್ರಖರವಾಗಿತ್ತು. ಋಷಿ ಮುನಿಗಳು ದೇವತೆಗಳನ್ನು ಆ ಶಕ್ತಿ ಪೀಡಿಸಿತ್ತು. ನಾವೆಲ್ಲ ಈ ಕಥೆಯನ್ನು ಕೇಳೋ ಮೊದಲ ಒಂದು ವಿಚಾರವನ್ನು ತಲೆಯಲ್ಲಿಟ್ಟುಕೊಂಡು, ಏನು ನಮಗೆ ದೇವರು ಕೊಟ್ಟಿರತಕ್ಕಂತಹ 3 ಶಕ್ತಿಗಳು. ಒಂದು ದೈಹಿಕ ಸಾಮರ್ಥ್ಯ, ದೈಹಿಕ ಆರೋಗ್ಯ ಸಾಮರ್ಥ್ಯ, ಚಲೋ ಯುದ್ಧ ಆಡಲಿಕ್ಕೆ ನೂರಾರು ಮಂದಿಯನ್ನು ಚೆನ್ನಾಗಿ ಬುದ್ಧಿ ಕೊಲ್ಲುವ ಸಾಮರ್ಥ್ಯ ಇರ್ತದೆ ಕೆಲವರಿಗೆ, ದೈಹಿಕ ಶಕ್ತಿ. ಇನ್ನೊಂದು ಅವನಿಗೆ ವಿದ್ಯಾಶಕ್ತಿ, ಬುದ್ಧಿಶಕ್ತಿ. ಒಬ್ಬೇ ವ್ಯಕ್ತಿ ಯಾರು ಬೇಕಾದವ್ರನ್ನ ಆಟ ಆಡ್ತಾನೆ. ಒಬ್ಬ ದೊಡ್ಡ ಇದು ಇದ್ದಾನೆ, ಇಂಜಿನಿಯರ್ ಇದ್ದಾನೆ. ಒಬ್ಬೇ ಒಬ್ಬ ವಿಶ್ವೇಶ್ವರಯ್ಯ ಅಂತ ಇಂಜಿನಿಯರ್ ಇದ್ದ. ಇಡೀ ಜಗತ್ತನ್ನೇ ಆಳಿಬಿಟ್ಟು ಅವರ ಬುದ್ಧಿಶಕ್ತಿಯಿಂದ ಅದ್ಭುತವಾಗಿರತಕ್ಕಂತಹ ಆವಿಷ್ಕಾರಗಳು. ಬುದ್ಧಿಶಕ್ತಿ, ದೈಹಿಕ ಶಕ್ತಿ. ಆಮೇಲೆ ಧನಶಕ್ತಿ, ಹಣ, ಅಧಿಕಾರ ಹಣ ಇತ್ತಂದ್ರೆ ಏನು ಬೇಕಾದ ಇವತ್ತು ಮಂದಿ ಮಾಡಿ ದಕ್ಷಿಣ ಉತ್ತರ ಮಾಡ್ತಾರೆ. ಅಷ್ಟು ಈ 3 ಶಕ್ತಿಗಳು. ಅದ್ರ ಹಿಂದೆ ಇನ್ನೊಂದು ಶಕ್ತಿ, ದೈವೀ ಶಕ್ತಿ.
ಮನುಷ್ಯ ಶಕ್ತಿಯನ್ನು ಮೀರಿ ದೈವಿ ಶಕ್ತಿ ಅದು ಶಕ್ತಿ ಅದ್ಭುತ. ನಮಗೊಂದು ಶಕ್ತಿ ಅಂದರೆ ದೇವತೆಗೆ 1000 ಶಕ್ತಿ ಇರುತ್ತೆ. ಆ ದೈವೀ ಶಕ್ತಿಯನ್ನು ಕೆಲವರು ತಪಸ್ಸು ಮಾಡಿ ಪಡಿತಾರೆ ಅವರಿಂದ. ಇವು 3 ಶಕ್ತಿಗಳು ಲೋಕವನ್ನು ಉದ್ಧಾರವೂ ಮಾಡ್ತಾವ, ನಾಶವೂ ಮಾಡ್ತಾವೆ. ನೀವು ಸಂಸ್ಕೃತದೊಳಗೆ ಒಂದು ಸುಭಾಷಿತ, ಆ ಸುಭಾಷಿತ ಕೇಳಿರ್ತೀವಿ. ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿ ಪರೇಶಾಂ ಪರಪೀಡನಾಯ ಖಲಸ್ಯ ಸಾಧೋ ವಿಪರೀತ ಮೇತ ಜ್ಞಾನಾಯ ದಾನಾಯ ಚ ರಕ್ಷಣ. ನಮ್ಮಲ್ಲಿ ಅದ್ಭುತ ವಿದ್ಯಾಶಕ್ತಿ ಅದು. ಏನು ಬೇಕಾದ ನನ್ನ ವಿದ್ಯೆಯಿಂದ ಅನೇಕ ಮಂದಿಯನ್ನು ಇಂಪ್ರೆಸ್ ಮಾಡಿ ಏನು ಬೇಕಾದ ಮಾಡ್ಬೋದು. ಇದು ಒಳ್ಳೆಯ ಮಂದಿಗಿತ್ತು. 100 ಮಂದಿ ಅವರ ಜ್ಞಾನದಿಂದ ಬುದ್ಧಿವಂತರಾಗಿ ಪಾಠ ಗೀಟಾಗಿ ಕೆಲವು ಜಗಳಾಡ್ತಿರ್ತಾರೆ. ವಿದ್ಯಾಶಕ್ತಿ ಜಗಳಾಡು. ಎಷ್ಟೋ ಮಂದಿ ದೊಡ್ಡ ಇಂಜಿನಿಯರ್ ಅವ್ರು ಏನು ಮಾಡಿದ್ರು ಗೊತ್ತಂದರೆ, ಈ ಭಯೋತ್ಪಾದಕ ಗ್ರೂಪಿನೊಳಗೆ ಸೇರಿಕೊಂಡು ತಮ್ಮ ವಿದ್ಯಾ ಬುದ್ಧಿಯಿಂದ ಎಷ್ಟು ಮಂದಿನ ಕೊಲ್ಲಬಹುದು ಅಲ್ಲಿ ಪ್ಲಾನ್ ಹಾಕೋದು. ಈ ಒಂದು ಸಣ್ಣ ಬಾಂಬ್ ತಯಾರು ಮಾಡಿದ್ರೆ ಇದರಿಂದ ಎಷ್ಟು ಮಂದಿ ಅದು ಇದ್ದು ಬಿದ್ದು ಬುದ್ಧಿ ಎಲ್ಲ ಅದಕ್ಕೆ ಹಾಕೋದು. ಮಂದಿನ ಸಂಹಾರ ಮಾಡಿ ಒಂದು ಜಗಳಾಡಿ ಅಂದ್ರೆ ತನ್ನ ಕುತರ್ಕದಿಂದ ಏನೇನೋ ವಾದ ಮಾಡಿ ಮಿಸ್ಗೈಡ್ ಮಾಡಿ ತಂದೆ ಕರೆ ಮಾಡೋದು. ಇದೇನಿದು ವಿದ್ಯಾ ದುಷ್ಟರಿಗೆ ಬಂದು. ಸಂಪತ್ತಿತ್ತಂದ್ರೆ ನನ್ನಂಗೆ ಯಾವಿಲ್ಲ, ನನ್ನಂಗೆ ಯಾರಿದ್ದಾರೆ? ನನ್ನಷ್ಟು ದಾನಶೂರು ಯಾರಿಲ್ಲ, ನನ್ನಷ್ಟು ಸೇವಾ ಮಾಡಿದವ್ರು ಯಾರಿಲ್ಲ, ನನ್ನಷ್ಟು ಹಣ ಯಾರಿಗಲ್ಲ. ಇಂಥ ಮಂದಿ ಇರ್ತಾರೆ. ನಾವು ಮುಂಬೈದಾಗ ಹಣವೆಲ್ಲ ಊಟಕ್ಕೆ ಹೋಗ್ತಿದ್ವಿ. ಅಲ್ಲೇನೆ ಅಪ್ಪ ಊಟಕ್ಕೆ ಹಾಕ್ತಿದ್ರು. ಆಚಾರ ಇದೇನು ನಮ್ಮ ಮನೆಯನ್ನು ಉಂಡೆ ತಿನ್ಲಿಕ್ಕೆ ಎಲ್ಲ ತಿಂದಿರೇನಿ? ನಮ್ಮನೆ ಅಷ್ಟೇ ಸಿಗೋದು ನಿಮಗೆ. ಹೀಗೆ ತಿಂದು ಉದ್ಧಾರ ಆಗಿ ಪಾಪ ದಾನ ಮಾಡೋದು ಹೇಳ್ಕೊಳ್ಳೋದು ಭಯಂಕರ. ನನ್ನಂಗೆ ದಾನ ಶೋ ಯಾವಿಲ್ಲ, ನನ್ನಂಗೆ ದಕ್ಷಿಣೆ ಕೊಡ್ತಾನೆ ಯಾವನಿಗೆ. ಅವಾಗ ಹಿಂದಕ್ಕೆ 5 ರೂಪಾಯಿ ದಕ್ಷಿಣೆ ಅಂದ್ರೆ ಭಾರಿ ಇತ್ತು. ಎಲ್ಲೋ 1 ಅಣೆ 2 ಅಣೆ ಕೊಡ್ತಾರೆ, 5 ರೂಪಾಯಿ ಕೊಟ್ಟ ಎಲ್ಲರೂ ದಕ್ಷಿಣೆ ಕಂಡ್ರೆ ಈ ನೋಡ್ರೆ ಕಂಡ್ರೆ ಹೀಗೆಲ್ಲ ಈ ಸಂಪತ್ತಿನಿಂದ ಸೊಕ್ಕಿನಿಂದ ಮಾತಾಡ. ಶಕ್ತಿ ಇತ್ತಂದ್ರೆ ಗುಂಡಾಗಿರ್ಬೋದು. ಇವು ದುಷ್ಟರಿಗೆ ಇವು ಅಪ್ಪಿ 3 ಬಂದು ಅಂದರೆ ಹೀಗಾಗ್ತದೆ. ಅದಕ್ಕೊಂದು ದೊಡ್ಡ ಎಕ್ಸಾಂಪಲ್ ಅಂದ್ರೆ ರಾವಣಿಗೆ ವಿದ್ಯಾ ಭಯಂಕರ ಇತ್ತು. 10,000 ಋಗ್ವೇದ ಮಂತ್ರ ಬ್ಯಾಪಟ್ ಋಷಿಪುತ್ರ ಅದ್ಭುತವಾದಂಥ ವೇದ ವಿದ್ಯೆ ಇತ್ತು, ಶಾಸ್ತ್ರ ವಿದ್ಯೆ ಇತ್ತು, ಪಾರಂಗತನಾಗಿತ್ತು. ಅದೆಲ್ಲ ಇದಕ್ಕೆ ಉಪಯೋಗ ಮಾಡಿದ. ವೇದವಂತ ಅನ್ನೋದು, ಯಜ್ಞ ಮಾಡೋದು, ಆ ಬ್ರಹ್ಮದೇವರು ಒಲಿಸ್ಕೊಂಡು ವರ ಕೊಡ್ರಿ ಸ್ವಾಮಿ ಅನ್ನೋದು. ಆ ವರ ತೊಗೊಂಡು ಹೋಗಿ ಮಂದಿ ಕಾಡ್ಸು. ಏನಾಯ್ತು? ವಿದ್ಯಾಶಕ್ತಿಯನ್ನು ಮಿಸ್ಯೂಸ್ ಅಂತ ದುರುಪಯೋಗ. ಈಗ ಅತ್ಯುತ್ತಮ ಚಾಕು ಕೊಟ್ಟಿರ್ತಾರೆ ಅಡುಗೆಯವ್ರಿಗೆ ಉಪಯೋಗ ಬೇಡ, ಮಲ್ಲಿಕಾಯಿ ಹೆಚ್ಚು ಎಲ್ಲ ಹೊಟ್ಟೆಯೊಳಗೆ ಹಾಕಿಬಿಟ್ರೆ ಅದೇ ಚಾಕು ಕಾಯಿಪಲ್ಯ ಹೆಚ್ಚು ಚಾಕುವನ್ನು ನೀವು ಮಂದಿರ ಕೊಲ್ಲಿಕ್ಕೆ ಉಪಯೋಗ ಮಾಡಿದ್ರೆ ಅದು ನಿಮ್ಮ ಚಾಕು ತಪ್ಪು, ನಿಮ್ಮ ತಡ್ತ. ಅದೇ ಚಾಕು ಒಳ್ಳೆ ಡಾಕ್ಟ್ರ್ ಕೈಯಾಗಿ ಕೊಟ್ಟರೆ ಅದು ಏನು ಮಾಡ್ತಾರೆ, ಅದು ಆಪರೇಷನ್ ಮಾಡಿ ಒಳಗೇನ ಕೆಟ್ಟ ಗಂಟು ತೆಗೆದು ನಮ್ಮ ಆರೋಗ್ಯ ರಕ್ಷಣಾ. ಇಬ್ಬರೂ ಚಾಕು ಯೋಗ್ಯ ಮಾಡ್ತಾರೆ. ಪುಣ್ಯ ಮಾಡವ ಡಾಕ್ಟರ್, ಪುಣ್ಯ ಮಾಡವ ಪ್ರಾಣ ತೆಗಿತಾನೆ, ಡಾಕ್ಟರು ಚಾಕುದಿಂದ ಪ್ರಾಣ ಉಳಿಸ್ತಾರೆ. ಅದೇನಾಯ್ತು? ಯೂಸ್ ನೀವು ನಿಮಗೆ ದೇವರ ಕೊಟ್ಟಿರ್ತಕ್ಕಂಥ ಶಕ್ತಿಯನ್ನು ಸದುಪಯೋಗ ಮಾಡ್ಕೋಬಹುದು, ದುರುಪಯೋಗ ಮಾಡ್ಬೋದು. ಅದು ನಿಮಗೆ ಆದ್ದರಿಂದ ರಾವಣ ಅದಕ್ಕೆ ಉದಾಹರಣೆ. ಇನ್ನು ದೇವರ ಕೊಟ್ಟ ವಿದ್ಯಾ ಬುದ್ಧಿ ಸಂಪತ್ತು ಅಧಿಕಾರ ಅಂತಸ್ತು ಎಷ್ಟು ಸರಿಯಾಗಿ ಯೂಸ್ ಮಾಡಬಹುದಕ್ಕೆ ರಾಮದೃಷ್ಟ. ನೋಡಿ, ನಮ್ಮ ಫ್ರೆಂಡ್ ಇಬ್ಬರು ಇದ್ದಾರೆ, ರಾಮು ಇದ್ದಾನೆ, ರಾವಣ ಇದ್ದಾನೆ. ಇಬ್ಬರು ವಿದ್ಯಾವಂತ, ಇಬ್ಬರು ಭಾರಿ ಶಕ್ತಿಶಾಲಿಗಳು, ಇಬ್ಬರು ಅಧಿಕಾರ ಅಂತಸ್ತು ಪಡ. ಅದು ಇವತ್ತಿಗೂ ರಾಮ ಹೋಗಿ ಎಷ್ಟೋ 1000 ವರ್ಷಗಳ, ಲಕ್ಷ ವರ್ಷ ಇವತ್ತಿಗೂ ನಾವು ರಾಮನವಮಿ ಮಾಡ್ತೀವಿ.
ರಾಮನ ಪ್ರಸಾದ, ರಾಮನ ಫೋಟೋ ಪೂಜೆ ಮಾಡಿ. ಆದರೆ ಯಾರಾದರೂ ಒಬ್ಬರೇ ಏನ್ರಿ ರಾಮನವಮಿ ಮಾಡಿದಂಗೆ ರಾವಣನ ನವಮಿ ಮಾಡ್ತಾರೆ. ಅದು ಬಿಟ್ಬಿಡ್ರಿ, ಒಬ್ಬರ ಹೆಸರಿಟ್ಟಾರೆ ಇಷ್ಟು ಮಂದಿ ಒಳಗೆ ನಿಮ್ಮ ಹೆಸರೇನು ಅಂತ. ರಾಮಪ್ರಸಾದ್ ನಿಮ್ಮ ಹೆಸರ, ರಾಮಚಂದ್ರ ನಿಮ್ಮ ಹೆಸರ, ರಾಮಜಿ ಏನೇನೋ ರಾಮನ ಮೇಲೆ. ಆದರೆ ಒಬ್ಬರೇ ಮಿಸ್ಟರ್ ರಾವಣ ರಾವ್, ರಾವಣರಾವ್, ಶೂರ್ಪಣಖ ಅಂತ ಯಾರಾದ್ರು ಒಬ್ಬರು ಹೆಸರಿರ್ತಾರೆ ಹೆಣ್ಮಕ್ಕಳು. ಯಾರು ಇಡಂಗಿಲ್ಲ, ಅವ್ರ ಪೈಕಿ ಮಂದಿನ ಇಡಂಗಿಲ್ಲ. ಅಂದಮೇಲೆ ಎಷ್ಟು ದುಷ್ಟರಾಗ್ಯಾವ. ಒಬ್ಬರು ಯಾರಾದರೂ ನಮ್ಮ ಮಗನ ಹೆಸರು ದುರ್ಯೋಧನ, ದುಶ್ಯಾಸನ ಇರ್ತಾರೆ. ಅದು ದುರ್ಯೋಧನ ದುಡ್ಡು ಇರ್ತಾರೆ ಖರೆ, ಹೆಸರಿಟ್ಕೊಂಡು ಒಳ್ಳೆಯ ಅಗ್ನಿ ಉತ್ತಮ ರಮೇಶ, ಉಮೇಶ, ಗಣೇಶ ಅಂತ ಇಷ್ಟು ಆ ಪಾತ್ರಗಳು ಜಗತ್ತಿನ ಎದುರಿಗೆ ದುಷ್ಟರಾಗ್ಯಾರ. ಅವ್ರು ಹೆಸರಿಟ್ಕೊಳಕ್ಕೆ ಮಂತ್ಯಾರೇ ಒಬ್ಬರು ಇರ್ತಾರೆ. ಇಲ್ಲೇ ಏನು ಕಾರಣ ಅಂದ್ರೆ ಅವರು ತಮ್ಮಲ್ಲಿದ್ದಂಥ ಏನು ಘನಶಕ್ತಿ ಅದು, ಅತ್ಯುತ್ತಮ ಶಕ್ತಿ ಅದು ಮಿಸ್ಯೂಸ್ ಮಾಡಿ ಆವಾಗ ಇಡೀ ಜಗತ್ತಿಗೆ ನಾಶಕ್ಕೆ ಕಾರಣ. ಸಣ್ಣ ಸಣ್ಣ ಮಕ್ಕಳು, ಅತ್ಯುತ್ತಮ ಶ್ರೇಷ್ಠ ಪುರಸ್ತ್ರೀಯರು, ಹೆಣ್ಮಕ್ಕಳು, ಒಳ್ಳೆಯ ಅತ್ಯುತ್ತಮ ಬ್ರಾಹ್ಮಣ ಋಷಿಗಳು, ಮುನಿಗಳನ್ನು ತೊಂದರೆ ಕೊಟ್ಟು ಹಾಯ್ ಹಾಯ್ ಅನಿಸಿ ಎಂದೆಂದಿಗೂ ಅವ್ರ ಹೆಸರು ಚಲೋ ಬರಬಾರ್ದು ನೋಡಿ, ಹಂಗೆ ಕೆಟ್ಟ ಕೆಲಸ ಮಾಡಿಬೋದು. ಅದಕ್ಕೆ ನಮ್ಮ ಶಾಸ್ತ್ರ ಹಿಂಗೆ ಹೇಳೋದು. ನಾವು ರಾಮಾಯಣ ಮಹಾಭಾರತ ಎಲ್ಲ ಯಾಕೆ ಕೇಳಬೇಕು ಕೇಳಿದ್ರೆ ರಾಮನಂಗೆ ಇರಬೇಕು, ರಾವಣನಂಗೆ ಇರಬಾರ್ದು ಅಂತ ಕೇಳಿಕೇನೆ ಇವತ್ತಿನ ಎಲ್ಲ ದುಷ್ಟ ಶಕ್ತಿಗಳ ಪ್ರತಿನಿಧಿ ಅದು ರಾವಣ. ಆದರೆ ಒಳ್ಳೆಯ ಶಕ್ತಿಗಳ ಪ್ರತಿನಿಧಿ ರಾಮ. ಹಾಗಾದ್ರೆ ರಾವಣ ಸಂಹಾರ ಮಾಡಲಿಕ್ಕೆ ರಾಮೇ ಬರಬೇಕಾಗಿ. ಯಾರೊಬ್ಬ ಸಾಮಾನ್ಯ ವ್ಯಕ್ತಿ ಇದ್ದಂದ್ರೆ ಯಾರೋ ಬಂದ ಬ್ರಹ್ಮದೇವರು ಹೋಗಬೇಕಂದ್ರೆ ಅವ್ರು ಹೇಳಿದರು, ನನ್ನಿಂದೇ ವರ ಪಡೆದಾನ ನ್ಯಾಯಕ್ಕೊಲ್ಲಿ ಅವನು. ಈ ನೋಡ್ರಿ ಅತ್ಯಂತ ಉನ್ನತ ಮಟ್ಟದ ದೇವತೆಗಳು ಯಾರು? ಬ್ರಹ್ಮ, ವಿಷ್ಣು, ಮಹೇಶ್. ಹುಚ್ಚಿವರ ಕೆಳಗೆ. ಬ್ರಹ್ಮದೇವರು ಹೇಳಿದರು, ನಾನು ಕೊಲ್ಲಿಗೆ ಬರೋಂಗಿಲ್ಲ. ಯಾಕೆ? ನಾನೇ ಅವು ವರ ಕೊಟ್ಟೆ, ಸಾಯ್ಬೇಡ ನಾ ರುದ್ರದೇವ್ರ ಕಡೆ ಹೋದರು, ನಾನು ವರ ಕೊಟ್ಟೆ. ನಾವು ತಪಸ್ ಮಾಡ್ದ ವರ ಕೊಟ್ಟೆ. ಉಳಿದವ ಯಾರಿಗೂ ವಿಷ್ಣು. ವಿಷ್ಣು ಹೇಳ್ದ, ನಾ ವರ ಕೊಟ್ಟಿಲ್ಲ. ಅದು ಇಬ್ಬರೂ ವರವನ್ನು ಸೈಡ್ ಮಾಡಿ ವಿಷ್ಣು ಪರಮಾತ್ಮ ಸಂಹಾರ ಮಾಡಿ. ಈ ಡೈರೆಕ್ಟರ್ ಅಂತ ಇರ್ತಾರೆ, ಅವರು ಕೆಳಗಿನ ಯಾವುದೋ ಇವು ಸಾಮಾನ್ಯ ಆಫೀಸರ್ನ ಸೈವನ್ನು ತಿರಸ್ಕಾರ ಮಾಡಿ ಸಹಿ ಮಾಡ್ಬೋದು. ಕೆಳಗಿನ ಮಂದಿ ಮ್ಯಾಲ ಸಹಿ ಮಾಡಿರ್ತಾರೆ. ಹಂಗೆ ವಿಷ್ಣು ಪರಮಾತ್ಮ ಬ್ರಹ್ಮರುದ್ರಾದಿಗಳ ವರವನ್ನು ಡಿನೈ ಮಾಡಿ ತಾನು ಅವರಿಗೆ ಇದೆಲ್ಲ ದೇವತಾಲೋಕದಲ್ಲಿ ನಡೀತದೆ. ಆದ್ದರಿಂದ ವಾಯುಸ್ತುತಿಗಳು ನೀವು ಅಂತೀರಿ. ದೇವ್ಯಾ ದೇಶ ಪ್ರಣೀತಿ ದ್ರುಹಿಣ ಹರವರ ವಜ್ರರಕ್ಷೋ ವಿಘಾತಾದಿ ಆಶಯೋತ್ಯ ದಯಾದ್ರ ಸಹಭುಜ ಮಕರೋತ್ ರಾಮ ನಮಾ ಮುಕುಂದ. ನೋಡ್ರಿ, ದೇವ್ಯಾ ದೇಶ ಪ್ರಣೀತಿ ದ್ರುಹಿಣ ಹರವರ ಅವಧ್ಯ ದ್ರುಹಿಣ ಅಂದರೆ ಯಾರು? ಬ್ರಹ್ಮದೇವರು. ಹರ ಅಂದರೆ ಮಹಾದೇವ. ಅವರ ಬಂದಿಂದ ಅವಧ್ಯರಾದವರು, ಸಾಯಲಿಕ್ಕೆ ಕೊಲ್ಲಿಕ್ಕೆ ಯುದ್ಧದೊಳಗೆ ಏನು ಬೇಕಾ ಸಾಯಂಗಿಲ್ಲ. ಇಂತಹ ವ್ಯಕ್ತಿಗಳನ್ನು ಹನುಮಂತ ದೇವರು ಪುಡಿ ಮಾಡಿ ರಾವಣ ಅಂದಂತ. ಅಲ್ಲೋ ಹನುಮಂತ, ಈಗ ಶಕ್ತಿ ಹೆಂಗೆ ಬಂತು ನಿನಗೆ? ನನ್ನ ಜೋಡಿ ಯುದ್ಧ ಆಡ್ತೀನಿ. ಅವಶ್ಯ ರಾಮ ಅಂತ ಒಳ್ಳೆ ಯುದ್ಧ ಆಡಿ ಕೆಲಸ ಮಾಡೋದು ಬೇಡ. ಮೊದಲು ಯುದ್ಧಕ್ಕೆ ಇದು ಅಂತಾರೆ ಪ್ರಿಪೇರ್ಡ್ರಿ ಎಕ್ಸಾಮ್ ಅಂತ. ಪರೀಕ್ಷಾಕ್ಕಿಂತ ಮೊದಲು ಇದು ಮಾಡ್ತಾರೆ. ಹಂಗೆ ನನ್ನ ಜೋಡಿ ನಿನ್ನ ಜೋಡಿ ಯುದ್ಧ ಆಡಲಿಕ್ಕೆ ಯೋಗಿದ್ದೀವಿಲ್ಲೋ ಅಂತ ಅಲ್ಲಿಕ್ಕೆ ಏನು ಮಾಡೋಣ? ಮತ್ತು ಪರೀಕ್ಷೆ ನಾ 3 ಗುದ್ದು ನಿನ್ನ ಮೇಲೆ ಗುದ್ದು, ನೀನು 3 ಗುದ್ದು. ಆಮೇಲೆ ಹನುಮಂತೇವರು ಹೇಳಿದರು, ನೀನೇ ನಾನು ಗುದ್ದು. ಯಾಕೆ? ನಾನು ನಿನಗೆ ಗುದ್ದೆ ಅಂದ್ರೆ ನಿನ್ನ ಪಾಳಿನೇ ಬರೋಂಗಿಲ್ಲ. ಯಾಕೆ? ನಿನ್ನ ಶಕ್ತಿ ಕಳ್ಕೊಂಡ್ಬಿಡ್ತೀನಿ. ಈಗ ಆ ರಾವಣ 3 ಹನುಮಂತೇವರಿಗೆ ಕೂತಿದ್ರು. ಆರಾಮ್ ನಿಂತಿರ್ತ ಮೊದಲು ಏನೇನೋ ನನ್ನ ಪಾಳಿ ಬಂತು. ಅವ ಏನು ಮಾಡಿದ? ಹನುಮಂತ
ಜಯ ಶ್ರೀರಾಮ್ ಅಂತ ತಿಳ್ಕೊಂಡು ಜೋರಾಗಿ ಬಂದಿದ್ರೆ 10 ಬಾಯಿಂದ ರಕ್ತ ಬರ್ಲಿಕ್ಕೆ ರಾವಣನ್ನು ಒಂದು 5 ಮಿನಿಟ್ ಬೆಳ್ಳ್ಯಾಕ ಕೊಟ್ಟು ಎರಡನೇದು ಮತ್ತೊಂದು ಗೊತ್ತಿಲ್ಲ ಕೆಳಗೆ ಬಿದ್ದ ಮೂರನೇದು ಹೇಳ್ದ ಇನ್ನು ಮುಂದೆ ಸತ್ತೇ ಹೋಗ್ತೀನಿ ಭಕ್ತು ಕಾರ್ಯ ಭಟಶ್ಚ ನೋಚಿತ ಮಿತಿ ತ್ಯಕ್ತೋ ಮಯ ರಾವಣ ನೀನು ಮೂರನೇ ಗುದ್ದು ಯಾಕೆ ಕೊಡಂಗಿಲ್ಲ ಅಂದ್ರೆ ನಿನ್ನ ಸಂಹಾರ ಮಾಡ್ತು ಅಂತ ರಾಮದೇವ್ರ ಪ್ರತಿಜ್ಞೆ ಮಾಡ ಆ ರಾಮ ನನ್ನ ಒಡೆಯನೋ ಪ್ರತಿಜ್ಞಾ ಭಂಗ ಆಗಬಾರ್ದು ನೀನು ಬಿಟ್ಟಿನ ಹೋಗಿ ಜಾವ್ ನೋಡಿ ಭಕ್ತು ಕಾರ್ಯ ಮಿತಿ ಭಟಶ್ಚ ಬರ್ರಿ ಹೊತ್ತದ ಇಲ್ವಾ ಮುಂಬ ಭಕ್ತು ಕಾರ್ಯ ಭಟಶ್ಚ ನೋಚಿತ ಮಿತಿ ತ್ಯಕ್ತೋ ಮಯ ರಾವಣ ನನ್ನ ಭಕ್ತ ಯಾರು ಅವನ ಕಾರ್ಯವನ್ನು ಭಟರು ಮಾಡೋರು ರಾಮಗಳು ಪೂಜಾ ಮಾಡೋರು ರಾಮದೇವರು ಮಂಟಪ ಹಾಕ್ರಿ ಏನಪ್ಪ ಅಂತ ರಂಗೋಲಿ ಹಾಕ್ರಿ ಹೂವಾಗಿ ಮ್ಯಾಲೆ ಕೊಡ್ತದ ಏನಿದೆ ಡೆಕೋರೇಷನ್ ಮಾಡಿ ನಾನೇ ಕಡೆಗೆ ಬಿಚ್ಚ ರಾಮದೇವ್ರು ಇಡ್ತಾನಂದ್ರೆ ಅದು ಸಾವಳ ಮಂಗಾತಿ ಹಚ್ಕೊಂಡಿರ್ಬೇಕ ನೀವೇ ಮಂಗಾತಿ ಮಾಡೋದಿಲ್ಲ ಅವನ ಮುಂದೆ ಕೂತ್ಕೊಂಡ ಸ್ವಾಮಿ ಸ್ವಲ್ಪ ನೀವು ಕೂಡ್ರಿ ನಾ ಮಾಡ್ತಂತ ಭರ್ತು ಕಾರ್ಯ ಭಟಶ್ಯ ನೋಚದ ತ್ಯಕ್ತೋ ಮಯ ರಾವಣ ಇಷ್ಟೆಲ್ಲ ಯಾಕೆ ಹೇಳಿರ್ತೀನಂದ್ರೆ ರಾವಣನನ್ನು ಸಂಹಾರ ಮಾಡಲಿಕ್ಕೆ ರಾಮದೇವರೇ ಬರಬೇಕಾಯಿತು. ಯಾಕೆ ಕೇಳಿದರೆ ರಾವಣ ಅಪ್ರತಿಮ ಪರಾಕ್ರಮಿ ಇದ್ದ ಮತ್ತು ದೇವಾದಿದೇವತೆಗಳ ವರದಿಂದ ಆ ಉಮ್ಮತ್ತಾಗಿತ್ತು. ಬ್ರಹ್ಮರುದ್ರಾದಿಗಳ ವರವನ್ನು ವಿನಯ ಮಾಡಿ ಅದನ್ನು ತಿರಸ್ಕಾರ ಮಾಡಿ ಗೆಲ್ಲಬೇಕಾಗಿರತಕ್ಕಂಥ ಆಸಾಮಿ ವಿಷ್ಣು ಒಬ್ಬೆ. ಅದಕ್ಕೆ ಸಚದೇವೈ ಉದೀರ್ಣ ಸಂಜಜ್ಞೆ ವಿಷ್ಣು ಸನಾತನ ರಾವಣಸ್ಯ ವದಾರ್ಥಿವಿ ಎಲ್ಲರೂ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಹಾಗಾದ್ರೆ ರಾವಣ ಮಹಿಮಾ ಏನು? ಇಲ್ಲಿ ಉತ್ತರ ಕನ್ನಡದ ರಾವಣ ಮಹಿಮಾ ಭಾಳ ಹೇಳ ಇದೇನು ಆಚಾರ ರಾಮಾಯಣದ ಕೇಳಿಕೊಟ್ಟು ನೀವು ರಾಮಂದೇ ಮಹಿಮಾ ಅದ ಇಲ್ಲ. ಇಂಥ ರಾವಣನನ್ನು ರಾಮ ಕೊಂದವ ಹೆಂಗಿರ್ಬೇಕು ನಿಮಗೆ ಟೀಕಾಕೃತ್ಪಾದರ ನ್ಯಾಯ ಸುಧಾವನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಈ ನ್ಯಾಯ ಸುಧಾಕ್ಕೂ ಮೂಲಭೂತವಾದ ಮಧ್ವಾಚ ಅನುವ್ಯಾಖ್ಯಾನ ಹೆಂಗಿರ್ಲಿಕ್ಕಿಲ್ಲ. ಈಗ ಶಿಷ್ಟರ ಪಾಂಡಿತ್ಯ ನೋಡಿ ಗುರುಗಳ ವಿದ್ಯಾಮಂದಿ ವ್ಯಾಸರಾಜರ ಪಾಂಡಿತ್ಯವನ್ನು ನೋಡಿದ್ರು. ಉತ್ತರ ಭಾರತ ಪಂಡಿತರೆಲ್ಲ ನೋಡಿದರು. ಅದ್ಭುತ ಪಾಂಡಿತ್ಯ ಅವರು ವ್ಯಾಸರಾಜ. ಇಡೀ ಉತ್ತರ ಭಾರತ ತಂಡೇ ಬಂದಿತ್ತಂತೆ. ಆ ವ್ಯಾಸರಾಯರ ವೈಭವ ನೋಡಿದರು, ವಿದ್ಯಾ ವೈಭವ. ಸ್ವಾಮಿ ನಿಮ್ಮನ್ನು ತಯಾರು ಮಾಡಿದ ಗುರು ಯಾರು? ಅವ್ರು ಮುಳಬಾಗದಾಗಿದ್ದಾರೆ. ಹೋಗ್ರೆ ವಯಸ್ಸಾಗಿತ್ತು ಶ್ರೀಪಾದರಾಯ 88-90 ವರ್ಷ. ಅವರು ಏನು ಮಾಡಿದ್ರು ಅಂದ್ರೆ ಅಲ್ಲಿ ಹೋದರು ಮುಳಬಾಗ. ಶ್ರೀಪಾದರಾಯರು ಮುದುಕರಾಗಿದ್ದರು. ಯಾರು ಬಂದಾರೆ? ಎಲ್ಲರೂ ಉತ್ತರ ಭಾರತ ಪಂಡಿತರು ಬಂದಾರೆ. ಹೀಗೆ ಇಲ್ಲೇ ಯಾಕೆ ಬಂದಾರ ಅವರು? ಇಲ್ಲ ವ್ಯಾಸರಾಜರ ಕಡೆ ಭೇಟಿಯಾಗಿ ಬಂದಾರೆ. ಹಿಂಗೆ ಅವ್ರು ಕೇಳಿದಂತ ನಮ್ಮ ವ್ಯಾಸರಾಜ ಹೆಂಗಿದ್ದಾರೆ ಸ್ವಾಮಿ? ಅದನ್ನು ನೋಡಲಿಕ್ಕೆ ಹೇಳಿಕೆ ಬಂದೆವು. ಅಂಥ ವ್ಯಾಸರಾಯರಂಥ ಮಹಾನುಭಾವರನ್ನು ತಯಾರು ಮಾಡಿದ ಗುರುಗಳು ನೀವು ಹೆಂಗಿದ್ದೀರಿ ನೋಡ್ಲಿಕ್ಕೆ ಬಂದಿದ್ದು ನಾನು. ನಮ್ಮ ವ್ಯಾಸರಾಯ ಹೆಂಗಿದ್ದಾರೆ? ಯದಧೀತಂ ತದಧೀತಂ ಯನ್ನಾಧೀತಂ ತದಪ್ಯಧೀತಂ ಅಲ್ಲಿ ನವೀನ ವ್ಯಾಸೇನ. ನಾವೇನು ಓದಿವೆಲ್ಲ ಅದನ್ನು ಓದ್ಯಾರ. ನಾವು ಓದೇ ಇದ್ದದ್ದನ್ನು ಈ ಹೊಸ ವೇದವ್ಯಾಸರು ಓದ್ಯಾರ. ಆಗ ಶ್ರೀಪಾದರ ಕಣ್ಣಾಗ ಆನಂದ ಮಾಸ್ತರು ಹಬ್ಬ ಅಂತೂ ನಾವು ಪಾಠ ಹೇಳಿದ್ದಕ್ಕೆ ಸಾರ್ಥಕ ಬೇಡ ಪಾರ್ ಹೋಗ. ಒಬ್ಬ ಗುರುವಿಗೆ ಉತ್ತಮ ದಕ್ಷಿಣ ಅಂದರೆ ಯಾವುದು? ಶಿಷ್ಯ ಎಲ್ಲ ಈ ಜಗತ್ತಿನೊಳಗೆ ತನ್ನ ಚಾರಿತ್ರ್ಯದಿಂದ, ತನ್ನ ವಿದ್ಯೆಯಿಂದ, ತನ್ನ ಬುದ್ಧಿಯಿಂದ, ತನ್ನ ಸಿದ್ಧಿಯಿಂದ ಮುಂದೆ ಬರಬೇಕು. ಅದೇ ಗುರುಗಳಿಗೆ ಕೊಡ್ತಕ್ಕಂಥ ದೊಡ್ಡ ದಕ್ಷಿಣ. ಇಲ್ಲದೆ ನಮ್ಮ ಶಿಷ್ಯ ಭಾಳ ಉತ್ತಮ,
ರೊಕ್ಕ ಗಳಿಸ್ಯಾನ, ಅದು ಯೋಗ್ಯನೇ, ಕೆಟ್ಟ ನಮ್ಮ ಶಿಷ್ಯ ರೊಕ್ಕ ಗಳಿಸ್ಯಾನ ಸಂತೋಷ ಶ್ರೀಮಂತಾಗಿ. ಆದರೆ ಒಂದು ರೀ ಸರಸ್ವತಿ ತುಟ್ಟಿದ ಅವನಿಗೆ, ಸರಸ್ವತಿ ಇಲ್ಲ ಶಂಖ, ಅವನಿಗೇನು ಸರಿಯಾಗಿ ಬರೋಂಗಿಲ್ಲ. ಅದು ಗುರುಗಳಿಗೆ ಅಪಮಾನ. ಒಬ್ಬ ಗುರುಗಳಿಗೆ ಸಂತೋಷ ಪಡಿಸ್ತಕ್ಕಂಥ ಒಂದೇ ದೊಡ್ಡ ಉಪಾಯ ಅಂತ ಹೇಳಿದ್ರೆ, ನಮ್ಮ ಶಿಷ್ಯಂದರು ಪಾಠ ಓದಿದವರು ಒಳ್ಳೆ ಗುಡ್ ಕ್ಯಾರೆಕ್ಟರ್ಫುಲ್ ಅಂತಾರಲ್ಲ, ಚಾರಿತ್ರ ಸಂಪನ್ನರಾಗಿ, ಒಳ್ಳೆ ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ, 4 ಮಂದಿ ಉಪಕಾರ ಮಾಡೋರಾಗಬೇಕು. ಅವಾಗ ಅವ್ರ ಹೆಸರು ಎಲ್ಲ ಏನು ಗುರುಗಳು ಎಷ್ಟು ಚಲೋ, ಅವ್ವ ಅಪ್ಪ ಎಷ್ಟು ಚಲೋ ಇರುತ್ತೆ. ಅವ್ವ ಅಪ್ಪನ ಕೀರ್ತಿ, ಗುರುಗಳ ಕೀರ್ತಿ ಶಿಷ್ಯಂದೇ ಬರೋದು, ಮಕ್ಕಳಿಂದೇ ಬರೋದು. ಮತ್ತು ಅವ್ರು ಏನಾದರೂ ಅಬದ್ಧ ಮಾಡ್ಲಿಕ್ಕಂತಂದ್ರೆ ಹೌದು ಅವ್ನ ಗುರು ಹಾಗೆ ಇದ್ದ, ಇವು ಹಾಗೆ ಆ ಗುರುಗಳು ತಪ್ಪು ಮಾಡದೆ ಅಂತೂ ಇದು ಬಯಸೋದು ಆ ಗುರುಗಳು. ಹಾಗೆ ಇಲ್ಲಿ ಯಾಕೆ ಹೇಳಿಗೆ ಬಂದಂದ್ರೆ, ಒಬ್ಬ ರಾವಣನ ದುಷ್ಟನ, ಅವನ ಶಕ್ತಿ ಇತ್ತು, ಸಾಮರ್ಥ್ಯ ಇತ್ತು, ವಿದ್ಯಾ ಇತ್ತು, ಸಂಪತ್ತಿ ಇತ್ತು, ಅಧಿಕಾರ ಇತ್ತು, ಅಂತಸ್ತಿತ್ತು, ಎಲ್ಲ ಇತ್ತು. ಆದರೂ ಜೀವನದೊಳಗೆ ಅವ ಅತ್ಯಂತ ಫೇಲ್ ಅಂತ ಅಂದ. ಅಸಫಲ ಯಾಕೆ ಆದ? ಇದಕ್ಕೆ ಮೊದಲ ರಾವಣನ ಒಂದು ವಿಶಿಷ್ಟ ಶಕ್ತಿಯ ಬಗ್ಗೆ ಸ್ವಲ್ಪ ಕೊಡ್ತಾರೆ. ಉತ್ತರಕಾಂಡದ ಒಳಗೆ ಭಾಳ ಹೇಳ ಎಲ್ಲ ಹೇಳಂಗಿಲ್ಲ, ಸ್ವಲ್ಪ ಮುಖ್ಯವಾಗಿ ಅಷ್ಟು ಹೇಳ. ಇದು ಏನು ತಿಳ್ಕೋಬೇಕು, ಇಂಥ ರಾವಣನ ರಾಮದೇವರು ಸೋಲಿಸಿದ್ರು, ರಾಮದೇವರು ಶ್ರೇಷ್ಠರು. ಅಲ್ಲಿ ಹೋಗ್ಬೇಕು, ಪರ್ಯವಸಾನ ಅಲ್ಲೇ ಆಗಬೇಕು. ಏನಿದೆ ಅದೇ ರಾವಣ ಇಂಥ ಮಾನವ ಅಂತ ಕೊಡಬಾರ್ದು. ಇಂಥ ರಾವಣನನ್ನು ರಾಮ ಏನು ಮಾಡಿದ, ಸೋಲಿಸಿದ, ಅವನು ಕೊಂದ. ಅದಕ್ಕೆ ರಾಮ ಶ್ರೇಷ್ಠ ಅಂತ ಏನಾಗಬೇಕು ನಮಗೆ ನಿರ್ಣಯ. ಈ ದೃಷ್ಟಿಯಿಂದ ರಾಮದೇವರು ಯುದ್ಧ ಎಲ್ಲ ಮುಗಿಸ್ತು. ಪುಷ್ಪಕ ವಿಮಾನದೊಳಗೆ ಸೀತಾದೇವಿ ಜೊತೆಗೆ ಅಯೋಧ್ಯ ಪಟ್ಟಣಕ್ಕೆ ಬಂದು ಭಾರೀ ವೈಭವೋಪೇತ ಏನಾಯಿತು, ಪಟ್ಟಾಭಿಷೇಕ ಆಯಿತು. ಏನಿದೆ ಆ ಪಟ್ಟಾಭಿಷೇಕ ಏನಾದರೂ ವಿಘ್ನ ಆಗಿತ್ತು, ಈಗ ನಿರ್ವಿಘ್ನ ಪಟ್ಟಾಭಿಷೇಕ ಆಯಿತು. ಏನು ಆವಾಗ ಇಡೀ ಆವಾಗೇನು ಮಂದಿ ಬಂದಿತ್ತು ನೋಡ್ರಿ, 14 ವರ್ಷ ಹಿಂದಿನ ಮಂದಿ, ಅವರು ಅದ್ರ 10 ಪಟ್ಟು ಮಂದಿ ಬಂದಿತ್ತು, ಎಕ್ಸ್ಟ್ರಾ ಮಂದಿ ಬಂದಿತ್ತು. 100 ಸಾಧಾರಣ ಕಪಿಗಳು ಬಂದುಬಿಟ್ಟಿತ್ತು. ಎಲ್ಲ ಅದ್ಭುತವಾದಂಥ ಪರಾಕ್ರೀಡೆ ಆಯಿತು, ಪಟ್ಟಾಭಿಷೇಕ ಆಯಿತು. ಎಲ್ಲರಿಗೂ ಆಯರ್ ಪರತಾಹಿರ ಅಂತಾರೆ, ಪರತಾಹಿರ ಎಲ್ಲ ಮುಗೀತು. ಅವಾಗ ಸೀತಾದೇವಿ ಭಾರೀ ಉಪಕಾರ ಮಾಡಿದ ಹನುಮಂತ ದೇವರ ಕೊರಳಿಗೆ ತನ್ನ ಪ್ರೀತಿಯ ಅತ್ಯಂತ ಉತ್ತಮವಾದಂಥ ಮುತ್ತಿನ ಹಾರವನ್ನು ಹನುಮಂತ ದೇವರಿಗೆ ಕೊಟ್ಟಲಂತ ಕೋಪ. ಹಾಗೆ ತಾಯಿ ಮಗನಿಗೆ ಆಭರಣ ಹೆಂಗೆ ತೋರಿಸ್ತಾಳೆ, ಕೂಸಿಗೆ ತಾಯಿ ಆಭರಣ ತೋರಿಸ್ತಾಳಿಲ್ಲ, ಹಂಗೆ ವ್ಯಾಜೇನ ದೀರ್ಘಾಂ ಕರುಣಾಂಬವಂತ ಮಹಾತಾಯಿ ಹನುಮಂತ ದೇವರ ಮೇಲೆ ಮಾತ್ರ ವಾತ್ಸಲ್ಯ ಎಂಬ ಮುತ್ತಿನ ರತ್ನವನ್ನೇ ಕಟ್ಟಿಬಿಟ್ಟು. ನಿನ್ನ ಕಥೆ ಕೇಳಿ ಎಲ್ಲ ಆಯಿತು, ಎಲ್ಲರದ್ದು ಮುಗಿತು, ಎಲ್ಲರೂ ಹೋದರು. ಋಷಿ ಮುನಿಗಳ ಬಂದು ರಾಮಗೆ ಸ್ಪೆಷಲ್ ಭೇಟಿ ಆದ ಎಲ್ಲರೂ 100 ಮಂದಿ. ಸ್ವಾಮಿ, ನೀವು ರಾವಣ ಸಂಹಾರ ಮಾಡಿದಿರಿ, ಭಾಳ ಅದ್ಭುತ ಆಯಿತು. ಅವನು ಎಂಥ ರಾವಣ, ಅವನ ಮಗ ಇಂದ್ರಜಿತ, ಇಂದ್ರದೇವರನ್ನೇ ಸೋಲಿಸಿರ್ತಕ್ಕಂಥವನ, ನೀವು ಅವನನ್ನೂ ಕೂಡ ಲಕ್ಷ್ಮಣ ದ್ವಾರ ಕೊಡಿಸಿದ್ರಿ. ನಿಮ್ಮ ಕೀರ್ತಿ ಭಾಳ ಶ್ರೇಷ್ಠ. ನೀವು ಸಂಹಾರ ಮಾಡಿದ ನಂತರ ನಮ್ಗೆ ಸಂಧ್ಯಾವಂದನ, ಸ್ನಾನ, ಜಪ ತಪ ಚಲೋ ಮಾಡೋದು. ಆ ವೇಳೆಗೂ ಗೌರ್ಮೆಂಟ್ ವ್ಯತ್ಯಾಸ ಆದವು ಅಂದ್ರೆ ಋಷಿ ಮುನಿಗಳಿಗೆ ತ್ರಾಸ ಆಗ್ತದೆ. ಇವು ನಡೆದಲ್ಲ, ಧಾರ್ಮಿಕ ಗೌರ್ಮೆಂಟು ಅಧಾರ್ಮಿಕ ಗೌರ್ಮೆಂಟು ಬಂತು ಅಂದರೆ ಸ್ವಲ್ಪ ನಮ್ಮ ಧರ್ಮದ ಮೇಲೂ ಪ್ರಭಾವ ಬೀಳ್ತಿರ್ತ. ಹಂಗೆ ಎಲ್ಲ ಹೋಯ್ತು, ಚೆಂದ ಆಯಿತು. ಅವಾಗ ರಾಮ ಅಂತಾನ, ಅಭಿನಂದಾವತೆ ಸರ್ವೇ ಸಂಸ್ಕೃತಿಯಿಂದ ಚಿತ್ರೋವಧಂ ಅವಧ್ಯಸ್ಸರೋ. ಇಂದ್ರಜಿತ್ರ ಸಂಹಾರ ಮಾಡಿದ್ದು ಭಾಳ ಯೋಗ್ಯ. ಅದು ಆಶ್ಚರ್ಯ ಆಯ್ತು ನಮಗೆಲ್ಲ. ಏತೇ ಚಾನ್ಯೇ ಚ ಬಹವ ರಾಕ್ಷಸ ಕಾಮರೂಪಿಣ, ಮಹಾ ರಾಕ್ಷಸರು ಸಂಹಾರ ಮಾಡಿದ್ರಿ ನೀವು. ಇಂಥವರನ್ನು ಸಂಹಾರ ಮಾಡಿ ರಾಮ ನಿಜವಾಗಿ ನಾವು ಪರಮೋಪಕಾರ ಮಾಡಿದ್ದೀಯ. ಆವಾಗ ರಾಮಂದ ಕುಂಭಕರ್ಣ ಸಂಹಾರ ಮಾಡಿಲ್ಲ, ರಾವಣ ಸಂಹಾರ ಮಾಡಿ, ಮಹೋದರ, ಪ್ರಹಸ್ತ, ವಿರೂಪಾಕ್ಷ, ಯುದ್ಧೋನ್ಮತ್ತ ಇವರು ಎಲ್ಲರನ್ನೂ ಸಂಹಾರ ಮಾಡಿದ್ದು ಭಾಳ ಹೇಳಿಲ್ಲ. ಇಂದ್ರಜಿತ್ರ ಸಂಹಾರ ಮಾಡಿದರೆ ಭಾಳ ಇಂದ್ರಜಿತ್ ಏನಂತ ದೊಡ್ಡವ ನಮಗೆಲ್ಲ ಗೊತ್ತಿತ್ತು. ಇಂದ್ರಜಿತ್ರ ಸಂಹಾರ ಮಾಡಿದ್ದೀನಿ. ಕೀದಶೋ ವೈ ಪ್ರಭಾವಶ್ಯ ಕಿಂಬರಂ. ಆ ಇಂದ್ರಜಿತ್ ಅಂಥವ, ಪ್ರಭಾವ ಏನು?
ಅಂತ ಹೇಳಿದೆ ಅಂದ್ರೆ ಶಕ್ರೋಪಿ ವಿಜಿತಸ್ತೇನ ಕಥಂ ಲಬ್ಧವನ. ಇಂದ್ರದೇವರನ್ನು ಹೋಲಿಸಿರ್ತಕ್ಕಂಥ ವರ ನೋಡಿದರೆ ಏನಿದೆ. ಅದಕ್ಕೆ ರಾವಣಾದಿಗಳು ಎಷ್ಟು ಶಕ್ತಿಶಾಲಿಗಳಿದ್ದರು ದಯವಿಟ್ಟು ಅದನ್ನು ಹೇಳಿ ನೋಡಿ. ನಾನು ಸರ್ವಜ್ಞ, ಎಲ್ಲರೂ ಹುಟ್ಟಿಸೋನೇ ರಾಮ. ರಾಮ ಇಲ್ಲಿ ಯಾಕೆ ಹೇಳಿಕತ್ತಾನಂದ ರಾಮದೇವರು ನಮಗೆಲ್ಲ ಗೊತ್ತಾಗ. ವಾಲ್ಮೀಕಿ ಋಷಿ ಎಷ್ಟು ನಿಷ್ಪಕ್ಷಪಾತಿ ಅಂದ್ರೆ ಬರೀ ರಾಮಾಯಣದಾಗ ರಾಮನ ಮಹತ್ವ ಅಷ್ಟೇ ಹೇಳಿಲ್ಲ, ರಾವಣಾದಿಗಳ ಮಹತ್ವನೂ ಹೇಳ. ಅವ್ರ ಶಕ್ತಿಯನ್ನು ಅಗದಿ ಮುಕ್ತ ಕಂಠದಿಂದ ಹೊಳ. ಆದರೆ ಇಂಥ ಶಕ್ತಿ ಇಟ್ಟುಕೊಂಡು ಕೂಡ ಈ ವ್ಯಕ್ತಿ ಹಂಗೆ ಹಾಳಾಗಿ ಹೋದ. ಜೀವನದಲ್ಲಿ ನಮ್ಮನ್ನು ಮೇಲೆ ಎತ್ತುವುದು ನಮ್ಮ ವಿದ್ಯಾ, ನಮ್ಮ ರೊಕ್ಕ, ನಮ್ಮ ಶಕ್ತಿ ಇಷ್ಟೇ ಅಲ್ಲ. ಇವೆಲ್ಲ ನಮ್ಮನ್ನು ಮೇಲೆ ಎತ್ತಿ ಕೀರ್ತಿ ಶಾಲೆ ಮಾಡೋದು ಯಾವ್ದು ಹೇಳಿರಿ? ನಮ್ಮ ಚಾರಿತ್ರ್ಯ. ಒಂದು ಇಂಗ್ಲೀಷ್ನಾಗ ಇರೋದು ಮನಿ ಇಸ್ ಲಾಸ್, ಸಮಥಿಂಗ್ ಲಾಸ್. ರೊಕ್ಕ ಹೋಯ್ತು ಅಂದ್ರೆ ಹಾನಿ ಆದಂಗೆ. ಹೆಲ್ತ್ ಈಸ್ ಅ ಲಾಸ್, ಬಿಗ್ ಲಾಸ್. ನಮ್ಮ ಆರೋಗ್ಯ ಕೆಡ್ತೀವಿ ಅಂದ್ರೆ ಅದು ಭಾಳ ದೊಡ್ಡ ಹಾನಿ. ಕ್ಯಾರೆಕ್ಟರ್ ಈಸ್ ಅ ಲಾಸ್, ಎವ್ರಿಥಿಂಗ್ ಲಾಸ್. ಮನುಷ್ಯನ ನಡತೆ ಅಂತೇನದು ಸತ್ಯ ಮಾತಾಡೋದು. ಯಾವುದೋ ಹಣ ನೋಡದೇ ಇರೋದು, ಯಾವುದೇ ಪರಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯಿಂದ ಕಾಣದೇ ಇರೋದು, ಎಲ್ಲರಿಗೂ ಗೌರವ ಕೊಡ್ಕೊಳ್ತೀವಿ, ಸತ್ಯವನ್ನೇ ಮಾತಾಡೋದು. ಎಷ್ಟೇ ಸ್ವಲ್ಪ ಹಣ ಇಲ್ಲ ಸಂತೃಪ್ತಿ ಇದು, ಅವ್ನಿಗೆ ಅಷ್ಟು ಬಂತಲ್ಲ ಅದಕ್ಕೆ ಅವನನ್ನು ಕೆಡಿಸಿ ನಾಯಂಗ ಮುಂದೆ ಬರಬೇಕು. ಕೆಟ್ಟ ಬುದ್ಧಿ. ಒಳ್ಳೆ ಪರಿಸ್ಥಿತಿ ಇರ್ತಾರೆ, ತಾಯಿ ಸಮಾನ ಇರ್ತಾರೆ, ಅವರನ್ನು ನಾವು ತಾಯಿಯಂತೆ ಕಾಣ, ಚಿಕ್ಕವರನ್ನು ತಂಗಿ ಅಕ್ಕಂತೆ ಕಾಣ, ಕೆಟ್ಟ ದೃಷ್ಟಿಯಿಂದ ನೋಡೋಣ. ಇವೆಲ್ಲ ಈಗ ಕ್ಯಾರೆಕ್ಟರ್ ಲೆಸ್ ಅಂತ. ದ ಕ್ಯಾರೆಕ್ಟರ್ ಲೆಸ್ ಮಂದಿ ಎಷ್ಟೇ ದೊಡ್ಡವರಾದರೂ ಕೂಡ ಇತಿಹಾಸದೊಳಗೆ ಅವರು ಖರಪಾತ್ರ ಅದಿಷ್ಟನ ಹೋಗ್ಬಿಟ್ಟು ಪ್ರಾಕ್ಟೀಸ್ನ ಹೋಗ್ಬಿಡ್ತಾರೆ. ಅದನ್ನು ಇಲ್ಲಿ ರಾವಣಾದಿಗಳು ಹೆಂಗೆ ಮಾಡಿದರು ಅಂತ ಜಗತ್ತಿಗೆ ತೋರಿಸುವ ಸಲುವಾಗಿ ರಾಮ ಋಷಿ ಮುನಿಗಳು ಬಂದಾಗ ಅವ್ರ ಬಾಯಿಂದ ಹೇಳ್ತಾರೆ. ಕುಂಭಯೋಗಿ ಅಗಸ್ತ್ಯ ಋಷಿಗಳು ಅಲ್ಲಿ ಬಂದಿರ್ತಾರೆ. ರಾಮ ಕೇಳ್ತಾನೆ, ಅಗಸ್ತ್ಯ ಋಷಿಗಳೇ, ರಾವಣನ ಶಕ್ತಿ ಇಷ್ಟು ಹೆಂಗೆ ಬಂತಾವ? ಯಾರು ಹೇಳಿ, ನನಗೆ ಗೊತ್ತದ, ಮಂದಿಗೆ ಗೊತ್ತಾಗಲಿ ಹೇಳ್ರಿ. ಅವ್ರು ಹೇಳಿ ಶುರು ಮಾಡ್ತಾನೆ. ಬ್ರಹ್ಮದೇವರ ಮಕ್ಕಳು ಪುಲಸ್ತ್ಯರು. ಪುಲಸ್ತ್ಯರು ಆ ಮಹಾನುಭಾವರು ಪುಲಸ್ತ್ಯರು. ಇಷ್ಟ ಸರ್ವಸ್ವ ಲೋಕಸ್ಯ ಗುಣೈ ಶುಭ್ರೈ ಮಹಾಮತಿ. ಪುಲಸ್ತ್ಯರು ಶುದ್ಧವಾದಂಥ ಗುಣವುಳ್ಳು. ಅವ್ರೇನು ಮಾಡಿದರು? ತೃಣಬಿಂದು ಅಂತ ಒಬ್ಬ ರಾಜ, ಅವನು ದೊಡ್ಡ ಆಶ್ರಮ ಕಟ್ಟಿದ್ದ. ರಾಜ್ಯವನ್ನೆಲ್ಲ ಮಂತ್ರಿಗಳಿಗೆ ಅಥವಾ ತಮ್ಮ ಮಕ್ಕಳಿಗೆ ಕೊಟ್ಟು ತನ್ನ ವಾನಪ್ರಸ್ಥಾಶ್ರಮ ಜೀವನದಲ್ಲಿ ದೊಡ್ಡ ಆಶ್ರಮ ಮಾಡಿದ್ದ. ಏನ್ರಿ ತಪಸ್ಸು ಮಾಡ್ತಿದ್ದ. ಇವರು ಅವನ ಆಶ್ರಮ ಭಾಳ ಚಲೋ ಅನಿಸ್ತೀವಿ. ಯಾರಿಗೆ? ಪುಲಸ್ತ್ಯ ಋಷಿಗಳು. ನಾನು ಅಲ್ಲೇ ಹೋದಾಯ್ತು ಅಂತ ಹೇಳಿ ದೊಡ್ಡ ಆಶ್ರಮ, ಸುಮ್ಮನೆ ಜನಬೇಟೆ ಹೋಗಲ್ಲ. ಚಲೋ 15-20 ಎಕರೆ ಹೊಲ ಇದು ಇತ್ತು ಆಶ್ರಮ. ಅದು ಯಾರೇ ಬಂದು ಏನು ತಪಸ್ಸು ಮಾಡ್ಬೋದು, ತೃಣಬಿಂದು ಅದಕ್ಕೆ ನಿಯಮ. ಅಲ್ಲಿ ಹೋದರು. ಅಲ್ಲಿ ಏನಾಗ್ತಿತ್ತು ಅಂದ್ರೆ ತೃಣಬಿಂದು ರಾಜ ಇರೋದ್ರಿಂದ ಅವ್ನ ರಾಣಿಯರು ಅದ್ರ ಯದ್ಯಪಿ ಎಲ್ಲ ಬಿಟ್ಟು ಬಂದರೂ ಹಾಗಾಗಿ ಬರ್ತಿದ್ರು. ಅಲ್ಲಿ ಗಾಯಂತ್ಯ ವಾದಯಂತ್ಯಶ್ಚ ಲಾಸಯಂತ್ಯ ಹಾಡ ಆಡೋದು, ನರ್ತನ ಮಾಡೋದು, ಇದೆಲ್ಲ ಇವರು ರಾಜ ಋಷಿಗಳು ಸಂಬಂಧಿಗಳು ಮಾಡ್ತಿದ್ರು. ದೂರ ಇರ್ತಿದ್ರು ಯಾರು? ಋಷಿ ಮುನಿಗಳು, ಪುಲಸ್ತ್ಯ ಋಷಿಗಳು. ಮಾಡುವ ಹೇಳಕ್ಕೆ ಮುನಿಗೆ ತ್ರಾಸ ಆಗ್ತದೆ ನೋಡ್ರಿ. ತಪಸ್ಸು ಜಪ ಅನುಷ್ಠಾನ ಮಾಡುವ ಹೇಳಕ್ಕೆ ಮನೆಯೊಳಗೆ ದೊಡ್ಡ ಧ್ವನಿಯಿಂದ ಇದು ಹಚ್ಚಿದ, ಸಿನಿಮಾ ಹಾಡ ಹಚ್ಚಿದ್ರು, ಕ್ರಿಕೆಟ್ ಹಚ್ಚಿಬಿಟ್ಟು ಮಂತ್ರ ಇರೋದೇ ಒಂದು 2 ಮಂತ್ರ ಅವತ್ತು ತಪ್ಪಿಬಿಟ್ಟು ಗಾಯತ್ರಿ ಜಪ ಮಾಡುವ ಹೇಳ ಮನೆ ಭಾಳ ಮಾಡೋದು. ಅದೇನಾಯ್ತು? ತೃಣಬಿಂದು ಆಶ್ರಮ ಒಳಗೆ ಋಷಿ ಧ್ಯಾನ ಮಾಡ್ಲಿಕ್ಕತ್ತಾರ. ಈ ಹೆಣ್ಮಕ್ಳದೆಲ್ಲ ಹಾಡ ಕುಣಿಯೋದು ನರ್ತನ ಶುರುವಾಯಿತು. ಕೂಲಿ ಮಾಡ್ತಿದ್ರು. ಅದಕ್ಕೆ ಅವ್ರು ಏನು ಮಾಡಿಬಿಟ್ರು? ಕೂತು ನಾನು ಇಲ್ಲಿ ಏಕಾಂತ ಕೂತೀನಿ, ಇಲ್ಲಿಯೂ ಬಂದು ಅವ್ರು ಏನಾದರೂ ಹಾಡ ಹಾಡೋದು ವಿಘ್ನ ಮಾಡ್ಲಿಕ್ಕತ್ತರು ಅಂದ್ರೆ
ದೃಷ್ಟೋ ಯಾಮೇ ದರ್ಶನವಾಗಚ್ಚೆ ಸಾ ಗರ್ಭಂ ಧಾರಯಿಷ್. ಅವ್ರು ಶಾಪ ಕೊಟ್ಬಿಟ್ಟು ನನ್ನ ತಪಸ್ಸು ಮಾಡ್ತಕ್ಕಂಥ ಜಗದೊಳಗೆ ಯಾವ ಹೆಣ್ಮಕ್ಳು ಬಂದು ಹಾಡ ಹಾಡೋದು ನರ್ತನ ಮಾಡೋದು ಇವೆಲ್ಲ ಮಾಡ್ಲಿಕ್ಕತ್ತರು ಅಂದ್ರೆ ಅವರು ಗರ್ಭಿಣಿಯರಾಗಬೇಕು. ನನ್ನ ಶಾಪ ಕೊಟ್ಟು ಗರ್ಭಿಣಿಯರಾಗ ಏನಾಯಿತು, ತೃಣಬಿಂದು ರಾಜನ ಮಗಳು ಭಾಳ ನೋಡ್ಲಿಕ್ಕೆ ಸುಂದರ ಇತ್ತು, ಒಳ್ಳೆ ಸಾತ್ವಿಕ ಹೆಣ್ಮಗಳು. ಹಾಗೆ ಗೊತ್ತಿಲ್ಲ ಋಷಿಗಳ ಶಾಪ ಭಾಳ ಹೆಣ್ಮಕ್ಳು ಕೇಳಿದ್ರು. ಈಗ ಯಾರು ಹೋಗ್ತಿದ್ರು ಈಗೀಗ ಋಷಿಗಳ ಶಾಪ ಗೊತ್ತಿದ್ದಿದ್ರು ಆ ರಾಜನ ಮಗಳಿಗೆ. ಆಕೆ ಹೋಗ್ಲ ಆ ಋಷಿಗಳು ವೇದಾಧ್ಯಯನ ಮಾಡೋದು ಈ ಕಿವಿಗೆ ಬಿತ್ತು. ಈ ಜೋರ ವೇದ ಅಂತಿದ್ರು ಮಂತ್ರ ಆ ಕಿವಿಗೆ ಬಿತ್ತು. ಋಷಿ ನೋಡಿಬಿಟ್ರು ಆಕೆ ಅಲ್ಲಿದ್ರು. ಹಾಂ ನಾನು ಯಾರಿಗೂ ಬೇಡದಿಂದ ಬಂದಾಳ ಕೂಡಲೇ ಆಕೆ ಗರ್ಭಿಣಿ ಆಗಿಬಿಟ್ಟು ಇನ್ನು ಕನ್ಯಾಮಣಿ ಆಕಿ ಲಗ್ನೇ ಆಗಿಲ್ಲ, ಗರ್ಭಿಣಿ ಆದದ್ದು ನೋಡಿ ಪಾಪ ಅವ್ರ ತಂದೆ ಭಾಳ ಚಿಂತಾಕ್ರಾಂತನಾದ. ಆ ಮಗಳ ಅದ್ಭುತವಾದಂಥ ಆ ಗರ್ಭಿಣಿ ಸ್ತ್ರೀಯ ಕಳೆ ನೋಡಿ ಹಂಗಾಯ್ತಿದ್ರು. ನನ್ನ ಮಗಳು ಭಾಳ ಶ್ರೇಷ್ಠರು, ಒಳ್ಳೆ ಕಲಿ ಸಂಪನ್ನ. ಹಿಂಗೆ ಓಹೋ ಆ ದಿವ್ಯ ದೃಷ್ಟಿಯಿಂದ ನೋಡಿದ ವಿಶ್ರವ ಇವರು ಪುಲಸ್ತ ಋಷಿಗಳ ಶಾಪ ಆಗಿತ್ತು. ಈ ಜಾಗದೊಳಗೆ ಯಾರು ಹೆಣ್ಮಕ್ಳು ಬರ್ತಾರೆ ಗರ್ಭಿಣಿ ಆಗ್ತಾರೆ. ಇನ್ನೇನು ಮಾಡಬೇಕು? ಅವ ಏನು ಮಾಡಿದ, ಆ ಹೆಣ್ಮಗಳನ್ನ ಕರ್ಕೊಂಡು ಋಷಿ ಮುಂದೆ ಹೋಗಿ ನಿಂತು, ಸ್ವಾಮಿ ನಿಮ್ಮ ತೇಜಸ್ಸು, ನಿಮ್ಮ ವಿದ್ಯಾ, ನಿಮ್ಮ ವೇದ ಅದೆಲ್ಲ ಇವಳಿಗೆ ಕಿವಿಯೊಳಗೆ ಹೋಗಿ ಗರ್ಭಧಾರಣ ಆಗಿದೆ. ನನ್ನ ಮಗಳನ್ನು ನಿಮಗೆ ಕನ್ಯಾದಾನ ಮಾಡಿಕೊಡ್ತೇನೆ, ಸ್ವೀಕಾರ ಮಾಡಿ. ದಿವ್ಯ ದೃಷ್ಟಿಯನ್ನು ನೋಡಿದರು. ಆಯ್ತು ದೇವ್ರ ಇಚ್ಛಾ ಅಂತ ಹೇಳಿ ತತ್ವಾತು ತನಯಾಮ್ ರಾಜ ಆಶ್ರಮ ಪದಂಗತಃ ಒಳ್ಳೆ ಶಾಸ್ತ್ರೋಕ್ತ ವಿವಾಹ ಮಾಡಿ ಕೊಟ್ಟು ಬಂದುಬಿಟ್ಟ. ಆವಾಗ ಪೀತಸ್ತುತ ಮಹಾತೇಜ, ಅವಳು ಮಹಾಶ್ರೇಷ್ಠ ಹೆಣ್ಮಗಳು. ಆ ಋಷಿಗಳಿಗೆ ಅತ್ಯಂತ ವಿನೀತಳಾಗಿ ಸೇವೆಯನ್ನು ಮಾಡ್ತಾ ಇದ್ದರು ಗಂಡನ ಜೊತೆಗೆ. ಪರಿತೋಷ್ಟೋಸ್ಮಿ ಶುಶ್ರೋಣಿ ಗುಣಾನಾಂ ಸಂಪದ. ಹೇ ಸ್ತ್ರೀಯಳೇ, ನಿನ್ನ ವಿನಯ, ನಿನ್ನ ನಯ, ನಿನ್ನ ವಿದ್ಯಾ, ನಿನ್ನ ಬುದ್ಧಿ, ನಿನ್ನ ಧರ್ಮದ ಬುದ್ಧಿ ಎಲ್ಲ ನೋಡಿ ಸಂತೋಷವಾಗಿದೆ ನನಗೆ. ಆದ ಕಾರಣ ನಿನಗೆ ಅತ್ಯುತ್ತಮವಾದಂಥ ಎರಡೂ ಕುಲವನ್ನು ಉದ್ಧಾರ ಮಾಡುವ ಶ್ರೇಷ್ಠ ಮಗ ಹುಡ್ತಾನೆ. ಅನುಗ್ರಹ ಮಾಡಿಬಿಟ್ರು. ಯಸ್ಮಾತ್ತು ವಿಶ್ರುತೋ ವೇದ ತ್ರಯೇಧ್ಯಾಯ. ವೇದಾಧ್ಯಯನ ತಪಸ್ಸನ್ನು ಮಾಡುವ ಯಾಕೆ ನೀ ನನ್ನಿಂದ ವೇದ ಪದಿ ಕೇಳಿದಿ, ಅದ ಕಾರಣ ಹಿಂಗೆ ಅದರಿಂದ ಗರ್ಭಧಾರಣ ಆಗಿದೆ ನಿನಗೆ. ಅದಕ್ಕೆ ಹುಟ್ಟತಕ್ಕಂಥ ಮಗ ಏನಾಗ್ತಾನೆ ಅಂದರೆ ವಿಶ್ರವ. ವಿಶ್ರವ ವಿಶ್ರವ ವಿಶೇಷೇಣ ವೇದಶ್ರವಣಾತ್ ವಿಶ್ರವ. ಒಳ್ಳೆ ಮಗ ಹುಟ್ಟುಬಿಟ್ಟ, ಅವನ ಹೆಸರು ವಿಶ್ರವ ಅಂತಿಟ್ರು. ಯಾಕಂದರೆ ವಿಶೇಷೇಣ ಅಂದರೆ ಗಂಡನಿಂದ ಅದ್ಭುತವಾದಂಥ ವೇದ ಪುರಾಣ ಇತಿಹಾಸಗಳನ್ನು ಕಿವಿಯಾಗಿ ಕೇಳಿ ಸಂತೋಷಪಟ್ಟು ನಿಂತುಬಿಟ್ಟಿದ್ದ. ವಿದ್ಯಾನೇ ಮಗ ಹುಟ್ಟುಬಿಟ್ಟ, ವಿಶ್ರವಸ್ ಅಂತ ಹೆಸರಾಯಿತು. ಈ ವಿಶ್ರವಸ ಅವನೂ ಕೂಡ ತಂದೆಯಂತೆ ಸತ್ಯವಾನ್ ಶೀಲವಾನ್ ದಾಂತಹ. ನೋಡಿ, ಸತ್ಯವಂತ, ಶೀಲ, ದಾಂತ, ಇಂದ್ರಿಯ ನಿಗ್ರಹವುಳ್ಳವ, ಸ್ವಾಧ್ಯ ವೇದಾಧ್ಯಯನ ಯಾವಾಗ ಮಾಡವ. ನಾ ಋಷಿಯಾಗಿದ್ದು ಮುಗಿತು, ನಮ್ದೇನು ಮಂಗಳ ಸುಧಾಮಂಗಳ ಅಂತೇಳಿ ಪುಸ್ತಕ ಮುಚ್ಚಿಟ್ಟು ಹೊರಗೆ ಹೋಗ್ತಿದ್ವಿ. ಯಾವಾಗಲೂ ಓದೋದೇ. ಸರ್ವಭೋಗೇಷ್ಟ ಸಂಸಕ್ತ ನಿತ್ಯಂ ಧರ್ಮಪರಾಯಣ. ಧರ್ಮಪರಾಯಣನಾಗಿ ಸುಖವಾಗಿದ್ದಂಥ ಇವನ ಈ ಅತ್ಯುತ್ತಮ ಗುಣಗಳನ್ನು ನೋಡಿ, ತಪಸ್ಸು, ವಿದ್ಯಾ, ವೈಭವ ನೋಡಿ ಭರದ್ವಾಜ ಋಷಿಗಳು ಏನು ಮಾಡಿದ್ರು ಅಂದ್ರೆ ತಮ್ಮ ಮಗಳನ್ನಾಗಿ ಕನ್ಯಾದಾನ ಮಾಡಿಕೊಟ್ಬಿಟ್ಟು ಉತ್ತಮವಾದಂಥ ವಿಶ್ರವಸನೆ. ದೃಷ್ಟ್ವಾ ಶ್ರೇಯಸ್ಕರೀಂ ಬುದ್ಧಿಂ ಧನಾಧ್ಯಕ್ಷೋ ಭವಿಷ್ಯತಿ ನಾಮಚಾಶ್ಚ ಕರೋತ್ಪ್ರೀತ ಸಾರ್ಥಂ ಅಂಥೇಳಿ ಅವರು ನೋಡಿ, ಅವರು ಬುದ್ಧಿಜಜ್ಞೆ ಮಹಾತ್ಮಾನ ಚಾಲಿಷ್ಯೆ ಪರಮಂ ಧರ್ಮ. ಅಲ್ಲಿ ಒಬ್ಬ ಮಗ ಹುಟ್ಟುಬಿಟ್ಟ. ಯಾರಿಗೆ? ವಿಶ್ರವಸನೆ, ಭರದ್ವಾಜನ ಮಗಳಲ್ಲಿ. ಅವನು ಯಾರು? ವೈಶ್ರವಣ, ಕುಬೇರ. ಕುಬೇರ ಹುಟ್ಟಿದ ನೋಡಿ. ಅವಾಗ ನಾಮಜಾಶ್ಚ ಕರೋತ್ಪ್ರೀತ ಸಾರ್ಥಂ ದೇವರ್ಷಿ ಬಿತ್ತದ. ನೀನು ವಿಶ್ರವಸನ ಮಗ ವೈಶ್ರವಣ ಆಗ್ತಿದ್ದಿ, ಈ ತಪಸ್ಸನ್ನು ಮಾಡೋದು. ಅವ 1000 ತಪಸ್ಸು ಮಾಡಿದಂತ ಚತುರ್ಮುಖ ಬ್ರಹ್ಮೇಂದ್ರ ತಪಸ್ಸನ್ನು ಮಾಡಿದಾಗ ಬರೇ ನೀರು ಕುಡಿದಷ್ಟೇ ಇರ್ತಿದ್ದವ.
ಅದು ಬಿಟ್ಟ, ಬರೀ ಗಾಳಿ ಕೊಡೋದಿರ್ತಿದ್ದ. ನಿರಾಹಾರ ವರ್ಣಸಹಸ್ರಾಣಿ ಜಗ್ಗು. ಬ್ರಹ್ಮದೇವರ ಬಂದು ಅವ್ನು ಹೇಳ್ತಾರೆ, ಕೂಸೋ ಪರಿತುಷ್ಟೋಸ್ಮಿ, ನೀನು ತಪಸ್ಸನ್ನು ನೋಡಿ ನಂಗೆ ಸಂತೋಷ ಭಾಳ ಆಗ್ಯದಪ್ಪ. ಅದಕ್ಕೆ ಕಾರಣ ಭಗವನ್ ಲೋಕ ಭಾರತಮಿಚ್ಛೇಯಂ. ಏನು ಬೇಕು ಹೇಳು ಸ್ವಾಮಿ, ನನಗೆ ಅಷ್ಟ ದಿಕ್ಪಾಲಗಳಿದ್ದಲ್ಲ, ನನಗೆ ಒಂದು ದಿಕ್ಕಿನ ಅಧಿಪತಿ ಕೊಟ್ಟು. ಪೂರ್ವ ದಿಕ್ಕಿಗೆ ಅಧಿಪತಿ ಯಾರು? ಯಾರು ಬಾ? ಇಂದ್ರ. ನೋಡಿ, ಎಲ್ಲ ಹೆಣ್ಮಕ್ಳು ಹೇಳ್ತಾರೆ. ಪಶ್ಚಿಮ ದಿಕ್ಕಿಗೆ ಯಾರು? ವರುಣ. ಕರೆಕ್ಟ್. ದಕ್ಷಿಣ ದಿಕ್ಕಿಗೆ ಗೊತ್ತಲ್ಲ. ಪಶ್ಚಿಮ ದಿಕ್ಕಿಗೆ ವರುಣ. ದಕ್ಷಿಣಕ್ಕೆ? ಉತ್ತರಕ್ಕೆ ಯಾರು? ಸೋಮ ಮತ್ತು ಕುಬೇರ. ಇವು 4 ಮುಖ್ಯ ದಿಕ್ಕು. ಇನ್ನು ಹೆಸರು ಹೇಳ್ತಾವೆ. ಪೂರ್ವ ಮತ್ತು ಉತ್ತರದ ನಡುವಿನ ದಿಕ್ಕು ಯಾವುದು? ಈಶಾನ್ಯ ಮಹಾದೇವರು. ದಕ್ಷಿಣ ಮತ್ತು ಪೂರ್ವಕ್ಕೆ ಮಧ್ಯ ಆಗ್ನೇಯ, ನೈಋತ್ಯ ವಾಯು. ವಾಯು, ರುದ್ರ ಮತ್ತು ಅಗ್ನಿ. ಈ ಪ್ರಕಾರವಾಗಿ ಮ್ಯಾಲ ಕೆಳಗಂತೂ ಲೋಕವನ್ನು ಬ್ರಹ್ಮದೇವರು ಇದ್ದ. ಅಂತೂ 8 ದಿಕ್ಕುಗಳಲ್ಲಿದ್ದಂಥ ಉತ್ತರ ದಿಕ್ಕಿಗೆ ನಿಯಾಮಕ ಮಾಡಿಬಿಟ್ಟು ಯಾರನ್ನು? ಕುಬೇರ. ಇಂಥ ಕುಬೇರಗ ಕೊಟ್ಟು ಭಗವನ್ ಲೋಕಭಾರತ. ಲೋಕಭಾರತ ಅಂದರೆ ಭಾರಿ ಉತ್ತಮ ಸ್ಥಾನ, ಕ್ಯಾಬಿನೆಟ್ ರಾಂಕ್ ಲಿಸ್ಟ್ ಅಂತ ಆಗಿಬಿಟ್ರು. ಬ್ರಹ್ಮದೇವರು ಅವನ ವಿನಯ ನ್ಯಾಯ ಎಲ್ಲ ಕಂಡು, ಕೂಸು ನಾನು ನಿನಗೆ ಒಂದು ವಿಮಾನ ಕೊಟ್ಟು ತಗೊಂಡು ಗಿಫ್ಟ್ ಕೊಟ್ಟರು. ಈಗ ಎಲ್ಲರೂ ಕಾರ್ ಕೊಡ್ತಾರೆ, ವಿಮಾನ ಕೊಟ್ಟರು ಮಾಡಿದ್ದ. ವಿಮಾನ ಪುಷ್ಪಕ ವಿಮಾನ. ಅದು ಆ ಪುಷ್ಪಕ ಹೆಂಗದಂದ್ರೆ ಅದು ಬ್ಯಾಸಿಗೆಲ್ಲ ತಂಪಿರ್ತದೆ, ತಂಪಿಗೆಲ್ಲ ಬೆಚ್ಚಗಿರ್ತದೆ. ವಿದೌಟ್ ಪೆಟ್ರೋಲ್ ತುಂಬ ಒಳಗೆ ಕುಡಿದ್ರೆ ನಡಿಪ ನೋಡ್ಬಿಡುತ್ತೆ ಅಷ್ಟು. ಅದಕ್ಕೆ ಏನು ಪೆಟ್ರೋಲ್ ಹೆಚ್ಚು ಕಡಿಮೆ ಆಗಿದೆ, ಬಿಡಲಿ ಆಕ್ಸಿಡೆಂಟ್ ಆಗೋದು, ಪೈಲಟ್ಗಳು ಎಲ್ಲ ಸರಿ ಕೊಟ್ಟು ಕೂತದ್ದೆಲ್ಲ ಅವು ಯಾವ ಕುಡಿದೇ ಕೂತಿರ್ತಾರೆ ಎಲ್ಲ. ಈ ರೀತಿಯಾಗಿ ನೋಡ್ತಿದ್ರೆ ಹಂಗಲ್ಲ. ಇದು ಅದ್ಭುತವಾದಂಥ ವಿಮಾನವನ್ನು ಕೊಟ್ಟರು. ನಿವಸನೊಮ್ಮೆ ಆವಾಗ ಕುಬೇರ ಎಲ್ಲ ಆಯಿತು. ತಂದೆ ಮುಂದೆ ಹೋಗಿ ನಿಂತ, ಸ್ವಾಮಿ ಎಲ್ಲ ಅನುಗ್ರಹ ನಿಮ್ಮ ಅನುಗ್ರಹ ತಪಸ್ಸು ಮಾಡಿದ, ವಿದ್ಯಾವಂತರು ಸಿದ್ಧಿ ಎಲ್ಲ ಆಯಿತು. ಶ್ರೀಮಂತರಿಗೂ ಶ್ರೀಮಂತ ಅಂತಿರಲ್ಲ, ರಾಜಾಧಿರಾಜ ವೈಶ್ರವಣಾಯ. ವೈಶ್ರವಣ ಅಂದರೆ ಯಾರು? ಇವನೇ ಕುಬೇರ, ರಾಜಾಧಿರಾಜ. ಎಲ್ಲ ಆಯಿತು. ತಂದೆ ಮುಂದೆ ಹೋಗಿ ನಿಂತ, ಏನಪ್ಪ ಕೂಸು ಚೆನ್ನಾಗಿ ಮಾಡಿದೆಯಾ, ನಿನಗೆ ಏನು ಬೇಕು ಬಂದಿದ್ದಿ? ಇಲ್ಲ, ನನಗೆ ಇರ್ಲಿಕ್ಕೆ ಒಂದು ಜಾಗ ಹೇಳು. ಅಪ್ಪನ ಕೇಳಿ ಅತ್ಯುತ್ತಮ ಜಾಗ. ಈ ದೃಷ್ಟಿಯಲ್ಲಿ ನೋಡಿದರು. ತ್ರಿಕೂಟ ಅಂತ ಒಂದು ಪರ್ವತ, ದಕ್ಷಿಣ ಸಮುದ್ರದ ದಂಡೆಯಲ್ಲಿ ತ್ರಿಕೂಟ ಅಂತ ಪರ್ವತ. ಲಂಕಾ ಅಂತ ಒಂದು ಅದ್ಭುತವಾದಂಥ ಒಂದು ಊರಲ್ಲಿ, ಅಲ್ಲಿ ಹೇಮಪ್ರಾಕಾರ. ಆ ಲಂಕಾಪಟ್ಟಣದ ಕ್ವಾಟಿಗಾಳೆಲ್ಲ ಬಂಗಾರದಂತ. ಕ್ವಾಟಿಗಾಳಿನೇ ಬಂಗಾರದ ಮನೆ ಹೆಂಗೆ ಲೆಕ್ಕ ಹಾಕಿ, ಇಲ್ಲಿ ಕ್ವಾಟಿಗಾಳಿ ಕಲವ ನೋಡೆಲ್ಲ ಕಡೆ ಅವ ಬಂಗಾರದ ಕ್ವಾಟಿಗಾಳಿ. ಅದು ಏನು 7 ಪ್ರಾಕಾರ, 7 ಹಿಂಗೆ ಬಂಗಾರ. ಅದರ ಒಳಗೆ ರಮಣೀಯ ಪರಿರಮ್ಯ. ಅದು ಹೆಂಗಿತ್ತು ಪಟ್ಟಣ ಅಂದ್ರೆ 30 ಕಿಲೋಮೀಟರ್ ಉದ್ದ, ಅಷ್ಟೇ ಅಡ್ಡ, ಚೌಕ್ ಅಂಥದ್ದು. ಅಲ್ಲಿ ಹಿಂದಕ್ಕೆಲ್ಲ ದೈತ್ಯರು ರಾಕ್ಷಸ ಇರ್ತಿದ್ರು. ವಿಷ್ಣು ಪರಮಾತ್ಮನ ದಿಂದ ಯುದ್ಧೊಳಗೆ ಸೋತು ಅಂಜಿ ಓಡಿ ಹೋಗ್ಬಿಟ್ಟಾಗ ಅದು ಯಾರೂ ಇಲ್ಲ. ಅದ್ಭುತವಾದಂಥ ಪಟ್ಟಣದ ನೀ ಅಲ್ಲಿ ಹೋಗಿ ವಾಸ ಮಾಡಿ. ಸತ್ವಂ ತತ್ವ ನಿವಾಸಾಯ ಗಚ್ಚ ಪುತ್ರ ಯಥಾ ಸುಖಂ ಅಂತ ಹೇಳಿದ್ರು. ಆಯ್ತು ಸ್ವಾಮಿ, ನೀವು ಹೆಂಗೆ ಹೇಳ್ತೀರಿ ಹೇಳಿ ತಂದೆ ಆಜ್ಞಾ ತಗೊಂಡು ಪುರಪ್ರವೇಶ ಮಾಡಿದ್ರು. ಯಾರು? ಕುಬೇರ. ನಿವಾಸಾಯಾಮ ಸತದಾ ಲಂಕಾಂ ಪರ್ವತ ಮೂರ್ಧನಿ ವೈದತಾನಾಂ ಸಹಸ್ರೈಸ್ತು ತುಷ್ಟೈ ಪ್ರಭುತೈ ಸದಾ ಅಶರೇನೈವ ಕಾರ್ಯೇನ ಸಂಪೂರ್ಣ ತಸ್ಯ ಶಾಸನದಿಂದ ಇಡೀ ಪಟ್ಟಣ ಎಲ್ಲ ತುಂಬಿ ಎಲ್ಲ ಮಂದಿ ಇರ್ತಿದ್ದ. ದೇವತೆಗಳು, ದೈತ್ಯರು ಇರ್ತಿದ್ರು, ಎಲ್ಲ ಅವನ ಸ್ವಾಮಿತ್ವಗಳು ಎಲ್ಲರೂ ಇರ್ತಿದ್ರು. ಆವಾಗ ಆಗಾಗ್ಗೆ ಏನು ಮಾಡ್ತಿದ್ದವ? ಪುಷ್ಕರೇಣ. ಆ ಪುಷ್ಪಕ ವಿಮಾನದಾಗ ಕೂತ್ಕೊಂಡು
ಅವ್ರ ತಂದೆ ಇದ್ದ ಜಾಗದಾಗ ಬಂದು ಭೇಟಿಯಾಗಿ ಅವ್ವ ಅಪ್ಪ ನಮಸ್ಕಾರ ಮಾಡಿ ಹೋಗ್ತಾರೆ. ಆಜ್ಞಾ ಏನಾದ್ರು ಅವ್ವಪ್ಪ ಹೇಳಿದ್ರು, ನಾವು ಅಲ್ಲಿಂದ ಬರಂಗಿಲ್ಲ, ನೀರು ದೊಡ್ಡ ರಾಜ ಆಗಿದ್ದೆ. ಅದು ಎಷ್ಟೇ ರಾಜ ಆದರೂ ನೋಡ್ರಿ, ಕಾಲೇ ಧರ್ಮಾತ್ಮ ಪುಷ್ಕರೇಣ ಅಭ್ಯಾಗಚ್ಚತ್ ವಿನೀತಾತ್ಮ ಪಿತರಂ ಮಾತರಂಚ. ಮತ್ತು ನೋಡಿ, ರಾಮಾಯಣದಾಗ ಒಂದಷ್ಟು ಶ್ಲೋಕನೂ ಕೂಡ ನಮಗೆ ದಿಗ್ದರ್ಶನ ಮಾಡ್ತಾರೆ. ಇಷ್ಟೆಲ್ಲ ರೋಡ್ ದಿಕ್ಪತಿತ್ವ, ಎಲ್ಲ ಸಂಪತ್ತಿಗೆ ಅಧಿಪತಿತ್ವ, ದೊಡ್ಡ ಅಧಿಕಾರ ಬಂದರೂ, ಪುಷ್ಪಮಾನ ಬಂದರೂ ತಂದೆಗೆ ಮಾತ್ರ ಆಗಾಗ್ಗೆ ಹೋಗಿ ಅವ್ವ ಅಪ್ಪಗೆ ಹೋಗಿ ನಮಸ್ಕಾರ ಮಾಡಿ ನನಗೇನು ಸೇವಾ ಆಗಬೇಕು ಅಂತ ಬಿಟ್ಟು ಹೇಳಬೇಕು. ಅಲ್ಲೇ ಬಂದಿದ್ರೆ ಭಾಳ ಚಲೋ. ಇಲ್ಲ, ತಪಸ್ ಮಾಡೋದಪ್ಪ, ನಾವು ಅಲ್ಲಿ ಬರೋಂಗಿಲ್ಲ, ನೀ ಧನಾಧ್ಯಕ್ಷ ಮಾಡು ಕೊಂಡು ಹೋಗ್ತಿದ್ದೆ. ಇದರ್ಥ ಏನಾಯಿತು, ಮಕ್ಕಳು ಎಷ್ಟೇ ದೊಡ್ಡವರಾಗಿ ಇಡೀ ಜಗತ್ತಿಗೆ ರಾಜರಾಗಿ ಅದರ ಅವ್ವ ಅಪ್ಪನೆಂದು ಮರಿಲ್ಲ. ಶಕ್ಯ ಆದಷ್ಟು ಅವ್ವ ಅಪ್ಪನ ಕರ್ಕೊಂಡೇ ಇರಬೇಕು. ಯಾವುದೋ ಕಾರಣಕ್ಕಾಗಿ ಅವ್ರು ಅಲ್ಲೇ ಇರ್ತೀವಪ್ಪ ನಾವು ಅಂತಂದಾಗ ಇವನೇ ಹೋಗಿ ಭೇಟಿಯಾಗಿ ನಮಸ್ಕಾರ ಮಾಡಿ ವಿನಯದಿಂದ ಏನು ಸೇವಾ ಮಾಡೆ ನಾನು ಅಂತ ಕೇಳ್ಕೊಂಡಿರ್ಬೇಕು. ಇದು ಕುಬೇರ ಮಾಡಿದ್ದಕ್ಕೆ ಅವನ ಸಂಪತ್ತಿ ಎಂದೂ ನಾಶ ಆಗಿಲ್ಲ. ಇವತ್ತಿಗೂ ನೋಡಿ, ಸಂಪತ್ತಿ ಬೇಕಾದ್ರೆ ಕುಬೇರನ ಬರೀತಾರೆ ಮನೆಯವರು, ಅಷ್ಟು ಸಂಪತ್ತಿಯ ಅಧ್ಯಕ್ಷ. ಸಂಪತ್ತು ನಮ್ಮ ಮನೆಗಳು ಉಳಿಬೇಕಾದ್ರೆ ಶ್ರೀ ಸೂಕ್ತ ಓದಿದೇನೆ. ಅದೇನಪ್ಪ, ನ ಕ್ರೋಧೋ ನ ಶಮಾತ್ಸರ್ಯಂ ನ ಲೋಭೋ ನ ಶುಭಾಮತಿ ಭವಂತಿ ಕೃತ ಪುಣ್ಯಾನ ಭಕ್ತಾನಾಂ ಶ್ರೀ ಸೂಕ್ತಂ ಜಪೇ ಸದಾ. ನ ಕ್ರೋಧೋ ನ ಚ ಮಾತ್ಸರ್ಯಂ ನ ಲೋಭ ನ ಅಶುಭಾಮತಿ. ಇದು ಇದ್ರೆ ನಮ್ಮಲ್ಲಿ ಸಂಪತ್ತು ಸ್ಥಿರವಾಗಿರ್ತದೆ. ಸಾತ್ವಿಕ ಸಂಪತ್ತ ಮತ್ತು ಚಂಡಾಕಿ ಸಂಪತ್ತ, ಚಂಡಮಾರುತ ಅಂತ ಇರ್ತಾರೆ. ಹಂಗೆ ಅಂದ್ರೆ ಚಂಡ ಹಾಕಿ ಮಾರುತೇ ನಮಸ್ಕಾರ ಮಾಡಿ ಚಂಡಮಾರುತ 4 ಮಂದಿ ಸಂಪತ್ತೆಲ್ಲ ಹಾಳು ಮಾಡಿ ಕಂಡ ಮಂದಿಗೆಲ್ಲ ನಮಸ್ಕಾರ ಮಾಡ್ಬೋದು. ಚಂಡಶ್ಚಾಸೋ ಮಾರುತಿ ಚಂಡಮಾರುತ. ಹಂಗಲ್ಲ, ಸಂಪತ್ತಿ ಹಿಂಗಿರಬೇಕು, ವಿನಯ ಗುಣ ಇರಬೇಕು, ದಾನ ಶಕ್ತಿ ಇರಬೇಕು. ಸಂಪತ್ತಿ ಇದ್ದವರಿಗೆ ಒಂದು ದೊಡ್ಡ ಗುಣ ಏನಿರಬೇಕಂದ್ರೆ ದಾನ ಶಕ್ತಿ ಇರಬೇಕು. ಅದು ಆ ಶಕ್ತಿ ಉಳಿತದಂತ ಶಾಸ್ತ್ರ ಹೇಳ್ತದೆ. ಏನಂದ್ರೆ ನಮ್ಮ ಇದ್ದ ಸಂಪತ್ತಿ ಒಳಗೆ ಸುಮಾರು ನೀವು 70% ಮನೆಗೆ ಯೂಸ್ ಮಾಡಿ, ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಮನೆ ಮಕ್ಕಳು ಅವು ಇವು. ಇನ್ನು ಉಳಿದದ್ದು 30 ನೋಡಿರಿ ಧರ್ಮಕ್ಕೆ ಯೂಸ್ ಮಾಡಿ. ಧರ್ಮಗಳಿಗೂ ದೇವತೆಗಳಿಗೆ, ಸನ್ಯಾಸಿಗಳಿಗೆ, ಬ್ರಹ್ಮಚಾರಿಗಳಿಗೆ, ಬಡಬಗ್ಗರಿಗೆ, ವಿದ್ಯಾರ್ಥಿನಿಯರಿಗೆ, ಆಮೇಲೆ ಕುಂಟರಿಗೆ, ಹ್ಯಾಂಡಿಕ್ಯಾಪ್ಟ್ ಅಂತ ಅವರಿಗೆ ಆ ಸಂಪತ್ತಿ ಅದಕ್ಕೆ ಹೋಗೇಬೇಕದು. ನೀವು ಮನೆಯಾಗಿ ಇಟ್ಕೊಂಡು ಆಗ ನಿಮಗೆ ಬರ್ತಾವೆ. ದಾರಿ ರೋಗ ಬರ್ತದೆ, ಇನ್ನಿತ ನಂದು ರೊಕ್ಕ ನಿನ್ನ ರೊಕ್ಕ ಅಂತ ತಡೆಯೋದು. ದೇವರು ಕೊಟ್ಟ ಬುದ್ಧಿಯಿಂದ ಗಳಿಸಿದ ರೊಕ್ಕದ. ನಮ್ಮ ರೊಕ್ಕ ಯಾವ್ದೇನದ ನೋ, ನಿಮ್ಮ ಸಂಪತ್ತಿ ಅಲ್ಲೇ ಇದೆ. ಇದೆಲ್ಲ ಸಂಪತ್ತು ದೇವರು. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತೇನ ತ್ಯಕ್ತೇನ ಭುಂಜೀತ ಮಾಗದ ಕಸ್ಯ ಸ್ಮಿತ. ಪುರಂದರದಾಸರಿಗೆ ಎಷ್ಟು ಸಂಪತ್ತಿ ಇತ್ತಪ್ಪ, ಸಂಪತ್ತಿ ಎಷ್ಟಿತ್ತು ಪುರಂದರದಾಸರು. ವಿಜಯದಾಸರು ಹೇಳ್ತಾರೆ 9 ಕೋಟಿ ಬಂಗಾರ ನಾಣ್ಯ ಇತ್ತಂತ. ಅದಕ್ಕೆ ನೋಟನ್ನು ಮತ್ತು ಡೇಟ್ ವಾರ ಆಗಿದ್ದು ನೋಟ್ ಇರ್ತಾವೆ, ನೋಡಿನ ಮಾಡೋದು. 9 ಕೋಟಿ ಬಂಗಾರ ನಾಣ್ಯ ಸಣ್ಣ ಅಂಥ 9 ಕೋಟಿ ಬಂಗಾರ ನಾಣ್ಯವನ್ನು ಎಲ್ಲವನ್ನು ಯೋಗ್ಯರಿಗೆ ದಾನ ಮಾಡಿ, ಮಕ್ಕಳಿಗೂ ಕೊಟ್ಟು ದಾನ ಮಾಡಿ ಹೊಂಟು. ಈ ವೈರಾಗ್ಯ ಅವ್ರಿಗೆ ಹೆಂಗೆ ಬಂತು ನೀವು ಕಥೆ ಕೇಳಿದ್ರಿ. ಅವ್ರಿಗೆ ಹಿಂದಿಯಿಂದ ಬಂತು ವೈರಾಗ್ಯ. ನೋಡು, ಎಷ್ಟೋ ಕಡೆಗೆ ಹೆಣ್ಮಕ್ಕಳೇ ಗಂಡಂದ್ರೆ ಗುರು ಆಗಿರ್ತಾರೆ. ಇನ್ನು ಕೆಲವರು ಹೆಣ್ಮಕ್ಳು ಶತ್ರುನೂ ಆಗ್ತಿರ್ತಾರೆ. ಎರಡೂ ಕೈಕೇಯಿ ಮಾಮಿ, ಕೈಕೇಯಿ ಕಾಕೊಂಡಿದ್ದಾಳ. ಏನು ಮಾಡಿ ಗಂಡನ ತಲೆ ತಿರುಗಿಸಿ ರಾಮನ ಹೊರಗೆ ಹಾಕಿ ಗಂಡನ್ನು ಸಾಯವನ್ನು ಮಾಡಿ ತಾನೂ ವಿಧವಾ ಆಗಿ ಎಲ್ಲ ಕಡೆಯಿಂದ ಬಯಸ್ಕೊಂಡು
ನಾಗಾಲ್ ನಿಮ್ಗೆ ಹೇಳಿಲ್ಲ ಸರ್. ಈಗ ಎಷ್ಟೋ ಕಡೆಗೆ ಕೌಸಲ್ಯ ಬಾಯರು, ಸುಮಿತ್ರಾ ಬಾಯರು, ಕೈ ಬಾಯಿ ಅಂತ ಇರ್ತದೆ. ಬರ್ರಿ, ನಾಳೆ ನಮ್ಮ ರೂಪ ಇದು ಅದ ಏನೋ ಶುಕ್ರವಾರ ಅದ, ಕೈ ಬಾಯಿದ ನಾಳೆ ಇದಕ್ಕೆ ಬರ್ರಿ ಪರ್ವತ ಇಡಂಗೆ ಹೀಗಾಗಿ ಭಾಳ ಸಾತ್ವಿಕಿದ್ದು ಪಾಪ. ಕೈ ಭಾಳ ಒಳ್ಳೆ ಹೆಣ್ಮಗಳು. ಆಕೆ ಮಂತ್ರಾನ ಮಾತು ಕೇಳಿದ್ರು. ಮಂತ್ರ ಆಕೆ ತಲೆ ಎಷ್ಟು ಬ್ರೇನ್ ವಾಶ್ ಮಾಡಿಬಿಟ್ಟು ರಾಮನ ಪಟ್ಟಾಭಿಷೇಕ ಹೀಗೆ ಮಾಡ್ಕೊಂಡು ಆರಾಮ ಮಾಡ್ಕೊಂಡಿಲ್ಲ ಅಂದರೆ ಸಂತೋಷ ಅಂತ ಒಳ್ಳೆ ಮುತ್ತಿನ ಹಾರ ಕೊಟ್ಟರಂತೆ. ರಾಮ ಅವನಿಗೆ ಪಟ್ಟಾಭಿಷೇಕ ಎಂಥ ಶ್ರೇಷ್ಠ. ಕೌಸಲ್ಯಕ್ಕಿಂತ ರಾಮ ನನಗೆ ಹೆಚ್ಚು ಪ್ರೀತಿ ಮಾಡ್ತಾನೆ. ಬಹುಮನ್ಯತೇಮ ಎಷ್ಟು ಸುಂದರವಾದಂಥ ಅವ ರಾಮ ತಮ್ಮ ಹಣದ ತಾಯಿ ಮನೆಗಿಂತ ಕೌಸಲ್ಯ ಮನೆಗೆ ಭಾಳ ಹೋಗ್ತಿದ್ದ. ಆಕೆ ಪ್ರೀತಿ ಭಾಳ ಮಾಡ್ತಾರೆ. ಅಷ್ಟು ರಾಮನ ಮೇಲೆ ಭಕ್ತಿ ಆಕೆ ಪ್ರೀತಿ. ಆದರೆ ಎಷ್ಟೇ ಸಾತ್ವಿಕ ವ್ಯಕ್ತಿ ಇದ್ದರೂ, ಎಷ್ಟೇ ಮಾವಿನ ಹಣ್ಣು ಭಾಳ ಚಂದ ಇದ್ದರೂ ಕೊಳಕೆ ಮಾವಿನ ಜೊತೆ ಇಟ್ಟರೆ ಮೊದಲು ಅವರು ಕೊಳತೆ ಹಂಗೆ ದುಷ್ಟರ ಸಂಘ ಏನಾಗ್ತದೆ, ನಮ್ಮ ತಲೆ ಕೆಡಿಸ್ಬಿಟ್ಟು. ಹಂಗೆ ಕೈ ಮಾತು ತಲೆ ಕೆಡಿಸೋರು ಯಾರು? ಮಂತ್ರ. ಯದ್ಯಪಿ ಹಾಕಿ ಸಾತ್ವಿಕರು, ದುಷ್ಟಲ್ಲ, ಕಲಿ ಪ್ರವೇಶ ಆಗಿ ಇರಲಿ. ನಾನು ಯಾಕೆ ಹೇಳಿ ಬಂದೆ ಅಂದರೆ, ಈ ಸಂಪತ್ತು ಇದ್ದಾಗ, ಅಧಿಕಾರ ಇದ್ದಾಗ, ತಾರುಣ್ಯ ಇದ್ದಾಗ, ಅಂತಸ್ತಿದ್ದಾಗ ಅವ್ವ ಅಪ್ಪನ್ನ ಮರೆಯೋದು ಸ್ವಾಭಾವಿಕ. ಸಾಮಾನ್ಯ ಮರೀತಾರೆ. ಅದಕ್ಕೆ ಅವ್ರ ಸಂಪತ್ತು ಅವ್ರ ಮುಂದೆ ಹಾಳಾಗಿ ಹೋಗ್ತದೆ. ಅದೇ ಕುಬೇರಗ ಅಂದಿನಿಂದ ಇಂದಿನ ತನಕ ಸಂಪತ್ತು ಕಳ್ಕೊಂಡಿಲ್ಲ. ಯಾಕೆ ಹೇಳಿದೆ? ಅವನ ಸಂಪತ್ತು ಯಾವಾಗಲೂ ಸಾತ್ವಿಕ ಜನರಿಗೆ ಪೋಷಣೆಗಾಗಿ. ವೆಂಕಟೇಶ್ ದೇವರು ಕುಬೇರ ಕರೀತಾರೆ. ಕುಬೇರ ನನಗೆ ಸಾಲ ಕೊಡಪ್ಪ, ನನಗೆ ಲಗ್ನ ಮಾಡ್ಕೊಳ್ಬೇಕು. ಸ್ವಾಮಿ ಏನು ಸಾಲ ಅದು? ನನ್ನ ಇದು ಕುಡಿಸ್ತಾವ್ರೇ ಬ್ರಹ್ಮದೇವರು. ಆ ಬ್ರಹ್ಮದೇವ್ ನೀ ಅಪ್ಪ. ನಿನ್ನ ಸಂಪತ್ತು ನಾ ಬರೀ ಕೇರ್ ಟೇಕರ್, ನಾ ಬರೀ ವಾಚ್ಮನ್ ಇದ್ದಂಗಿದ್ದೀನಿ. ಕರೆಕ್ಟು, ಇದು ಯೋಗ್ಯದ. ಇದು ಕಲಿಕಾಲ ಅದಪ್ಪ. ಕಲಿಕಾಲದೊಳಗೆ ಅವು ಏನವ ಅವು ಮಾಡಲೇಬೇಕು. ಪತ್ರ ಆಗೇಬೇಕು. ಹಂಗಾಗಿ ಅಂತ ಇಷ್ಟು ಸದೇವ ಗಂಧರ್ವ ಗಣೇ ಅವಿಷ್ಟುತ ತಥಾಪ್ಸರೋ ನೃತ್ಯ ವಿಭೂಷಿತಾಲಯ ಗವಸ್ತಿ ಸೂರ್ಯ ಇವಾಭಾಸೇನ್ ಪಿತುಸ್ತಮೀಪಂ ಪ್ರೇಯೌ ಸಮಿತ್ತಪ. ನೋಡಿ, ಅವ ತಂದೆ ತಾಯಿಗಳಿಗೆ ಸೇವಾ ಮಾಡ್ತಿದ್ದ, ಸಂಪತ್ತಿ ಇಟ್ಕೊಂಡು. ಆ ಮಹಾನುಭಾವ ಅಲ್ಲಿ ಶುತ್ವಾ ಅಗಸ್ತ್ಯರಿತಮ ವಾಕ್ಯ ರಾಮಂದ ಲಂಕಾಪಟ್ಟಣವನ್ನು ದೈತ್ಯರು ರಕ್ಷಿಸ್ತಿತ್ತು ಅಂತ ಹೇಳ್ತೀವಿ. ಬಿಟ್ಟಾಕಿ ಹೋದ್ರು. ರಾಮ್ಗೆಲ್ಲ ಗೊತ್ತಿತ್ತು ಈ ಲಂಕಾಪಟ್ಟಣ ಖಾಲಿ ಮಾಡಿ ಯಾಕೆ ಹೋದ್ರು ಅಂತ ಹೇಳಿದ್ರೆ, ಅದು ಭಾಳ ದೊಡ್ಡದಿದ್ರು ಅಂತ. ಹಿಂದಕ್ಕೆ ದೇವದಾನವರು ಒಂದು ಹಳ್ಕೋತೇ ಇರ್ತಿದ್ರು. ಆವಾಗ ದೈತ್ಯರು ಪ್ರಜಾಪತಿ ಪುರ ಸೃಷ್ಟ ಆಪಃ ಶ್ರೀರಮ್ಮ ಸಂಭವ ಆಸಾಂ ಗೋಪಾಯನೆ ಸತ್ವಾನ ಪತ್ರ ಸಂಭವ. ಪ್ರಜಾಪತಿಗೆ ಆಗ್ತಕ್ಕಂಥ ಬ್ರಹ್ಮದೇವರು ನೀರು ಸೃಷ್ಟಿ ಮಾಡಿದರು. ರಕ್ಷಣೆ ಮಾಡಲಿಕ್ಕೆ ಜೀವರಾಶಿ ಸೃಷ್ಟಿ ಮಾಡಿದರು. ಆವಾಗ ಆ ಪ್ರಜಾಪತಿಯಾದಂತಹ ಬ್ರಹ್ಮದೇವರಿಂದ ಕಿಂ ಕುರುಮ ನಾವೇ ಆ ಹುಟ್ಟಿರ್ತಕ್ಕಂಥ ಜೀವರಾಶಿಗಳು ಕೇಳಿದ್ರು, ನಾವೇನು ಮಾಡಬೇಕು? ಹೃತ್ಪಿಪಾಸ ಭಯಾದ್ರಿತ. ಅವರಿಗೆ ಹಸಿವಿನ ಹೇಳಿಕೆಗಳು ಭಾಳ ಆಗಿತ್ತು. ಅವರಿಗೆ ಅಂತಾನಂತ ತಕ್ಕೋತ ಯತ್ನೇನ ರಕ್ಷಧ್ವಮಿತಿ ಮಾನದ. ನಾನೀಗ ಸಂಪತ್ತಿ ಕೊಟ್ಟಿದ್ದು, ಭೂಮಿ, ಪೃಥ್ವಿ, ಅಪ, ತೇಜ, ವಾಯು, ಸೋರ್ಸ್ ಆಫ್ ಇದಂಥ ನೇಚರ್. ನೀವು ರಕ್ಷಧ್ವಂ, ಅದು ರಕ್ಷಣೆ ಮಾಡಿ ಭೋಗ ಮಾಡಿ. ನೀರು ಕೊಟ್ಟಿವಂತ ಇದ್ದು ನೀರೆಲ್ಲ ಬಳಸಿ ಕಪ್ಪಿಗೆ ತಾಟಿಗೆ ಹಾಕಿ ಬ್ಯಾಸಿಗೆಲ್ಲ ಶಂಕ ಹೊಡೆಯೋಕೆ ಮಾಡ್ಕೊತಾರೆ. ಮದುವೆ ಬರೋದೇ ಡ್ಯಾಮ್ ಕಟ್ಟ್ರಿ, ಡ್ಯಾಮ್ ಕಟ್ಟ್ರಿ, ಮಾಡ್ತೀವಿ 3-4 ತಿಂಗಳ ನೀರೇ ಇಲ್ಲ. ಡ್ಯಾಮ್ ಕಟ್ಟಿದ್ರು, ಎಲ್ಲ ಮಾಡಿದ್ರು. ಯಾಕೆ? ಅತಿಯಾದ ಆಸೆ. ನೀರಾಗಲಿ, ಭೂಮಿಯನ್ನಾಗಲಿ ಅಚ್ಯುತ ನಿರ್ಮಿತ. ಈ ಪ್ರಾಕೃತಿಕ ಸಂಪತ್ತನ್ನು ನಾವೇನು ಮಾಡಬೇಕು? ಮಿಸ್ಯೂಸ್ ಭಾಳ ಮಾಡ್ಕೋಬಾರ್ದು. ಬಂದರೆ ಹೇಳಿದ್ರು ರಕ್ಷಧ್ವಂ. ಆಯಿತು ಸ್ವಾಮಿ, ನಾ ರಕ್ಷಾ ಮಾಡ್ತೀನಿ ಅಂತ ಹೇಳಿ ಇದು ರಕ್ಷಧ್ವಮ ರಾಕ್ಷಸರು ಅಂತ. ನೀವು ಯಜಧ್ವಂ, ಯತ್ನೇನ ರಕ್ಷಧ್ವಂ. ಆವಾಗ ಪುಂಕ್ಷಿತೆ ಉತ್ತಮ ರಕ್ಷಾಮಹ. ನಾವು ಯಕ್ಷಾಮಹ, ನಾವು ಯಜ್ಞವನ್ನು ಮಾಡ್ತೇವೆ. ಯಕ್ಷದ ಇವರಿಗೆ ರಾಕ್ಷಸರು ಮತ್ತು ಯಕ್ಷರು. ಕೆಲವರು
ದುಷ್ಟರ ಸಹವಾಸದಿಂದ ಕೆಟ್ಟು ಹೋದರು. ಅವರೆಲ್ಲರೂ ಹೋಗಿ ವಿಶ್ವಕರ್ಮಕ್ಕೆ ಕೇಳಿದ್ರು, ಸ್ವಾಮಿ ನಮ್ಮೆಲ್ಲ ರಾಕ್ಷಸ ಗಣಕ್ಕೆ ಯಕ್ಷಗಣಕ್ಕೆ ಜಾಗ ಮಾಡಿಕೊಡು, ನೀನು ಜಗತ್ತಿನೊಳಗೆ ದೊಡ್ಡ ಆರ್ಟಿಸ್ಟ್ ಅಂತಾರಲ್ಲ, ಒಳ್ಳೆಯ ಅತ್ಯುತ್ತಮ ಇಂಜಿನಿಯರ್ ಯಾರು? ವಿಶ್ವಕರ್ಮಗೆ ಹೇಳಿದ್ರು, ಇಂಥ ಪಟ್ಟಣ ಕಟ್ಟು ಅದು ನೋಡಲಿಕ್ಕೆ ಇಂದ್ರನ ಅಮರಾವತಿ ಇದ್ದಂಗೆ ಇರಬೇಕು ಆಗಲಿ ಅಂದ. ಹಾಗಂತೆ ಸಾ ರಾಕ್ಷಸಿ ಗರ್ಭಧನ ಅವಾಗೇನಾಯಿತು, ಅತ್ಯುತ್ತಮವಾಗಿರ್ತಕ್ಕಂತಹ ಪಟ್ಟಣ ಕಟ್ಟಿದ. ಅದೇ ಲಂಕಾ ಪಟ್ಟಣ ತಯಾರು ಮಾಡಿದ. ಬಂಗಾರದ್ದೇ ಲಂಕಾ, ಅದು ಅಪಿ ಸ್ವರ್ಣಮಯಿ ಲಂಕಾ ಅಂತ ಮಾಡಿದರು. ಅಲ್ಲಿ ರಾಕ್ಷಸರಲ್ಲಿ ಕತ್ತರು. ಆ ಎಲ್ಲ ರಾಕ್ಷಸರ ಒಳಗೆ ಅತ್ಯುತ್ತಮವಾಗಿರ್ತಕ್ಕಂಥ ಶಕ್ತಿ ಇದ್ದವರು ಅಲ್ಲಿದ್ದಾರೆ. ಅವರ ಒಳಗೆ ಈ ಮಧುಕೈಟಭ ಸಂಕಾಶಂ ಬಭೂವತು ಪ್ರಹೇತಿ ಧಾರ್ಮಿಕಸ್ತತ್ರ ತಪೋವನಗತ. ಪ್ರಹೇತಿ ಎಂಬುವಂಥ ದೈತ್ಯ, ಅವನ ಮಗನೇ ವಿದ್ಯುತ್ಕೇಶ. ಆ ವಿದ್ಯುತ್ಕೇಶನ ಮಕ್ಕಳೇ ಮಾಲ್ಯವಂತ, ಸೋಮಾಲಿ, ಮಾಲಿ, ಮೂರು ಮಕ್ಕಳು. ಮಾಲ್ಯವಂತ, ಸೋಮಾಲಿ ಮತ್ತು ಮಾಲಿ ಅವರೆಲ್ಲರೂ ಸೇರಿ ವಿಶ್ವಕರ್ಮಗೆ ಪ್ರಾರ್ಥನಾ ಮಾಡಿದಾಗ ಲಂಕಾಪಟ್ಟಣ ನಿರ್ಮಾಣ ಮಾಡಿಕೊಟ್ಟವನಿಗೆ ಸ್ವರ್ಣಪ್ರಾಕಾರ ಸಂವೀತ ಹೇಮತೋರಣ ಸಂಸ್ಕೃತ ಮಯಾ ಲಂಕೇತಿ ನಗರಿ ಶಕ್ರಜ್ಞಪ್ತೇನ ನಿರ್ಮಿತ ಇಂದ್ರ ನಿರ್ಮಾಣ ಮಾಡುತ್ತ ಹೇಳಿದ್ರು ಮಾಡಿದ. ಅಲ್ಲಿ ಅವರು ಅತ್ಯುತ್ತಮವಾಗಿರ್ತಕ್ಕಂಥ ಜನರಿದ್ದರು ಅಂತ ಭಾಳ ಲಂಕಾವನ್ನು ಭಾಳ ಮಾಡ್ಯಾರ. ಆವಾಗ ನಿಮಗೆ ಸಂಪತ್ತು ಭಾಳ ಬಂದಾಗ, ಅಧಿಕಾರ ಭಾಳ ಬಂದಾಗ, ಗುರುಗಳ ಮಾರ್ಗದರ್ಶನ ಇಲ್ಲದೇ ಇದ್ದಾಗ ಏನಾಗ್ತದೆ ಹೇಳಿ, ಶುರುವ ಭಾಳ ಮನೆಯೊಳಗೆ ಸಕ್ಕರೆ ಚೀಲ, ತುಪ್ಪದ ಭಾಂಡೆ ಇದು ಅಂದರೆ ಏನಾಗ್ತದೆ, ಡಾಕ್ಟರ್ ಸಂಪರ್ಕ ಇಲ್ಲದೇ ಇದ್ರೆ ಶುಗರ್ ಶುರುವಾಗ್ತದೆ. ಸಂಪತ್ತು ಭಾಳ ಇರ್ತದೆ, ಅತಿಯಾದ ಭೋಗ ಮಾಡ್ಲಿಕ್ಕಂತ ರೋಗ ಹೆಂಗೆ ಬರ್ತದೆ. ಹಾಗೆ ಏನಾಯಿತು ಪಾಪ, ಲಂಕಾಪಟ್ಟಣ ಆಯಿತು, ಒಳ್ಳೆ ಸಂಪತ್ತು ಬಂತು, ಭೋಗ ಶುರುವಾಯಿತು. ಭೋಗ ಶುರುವಾಗಿ ಆಗಿ ಮಾಲಿ, ಸುಮಾರಿ, ಮಾಲ್ಯವಾನ್ ಎಂಬುವಂಥವರು ಇಷ್ಟು ಉನ್ಮತ್ತರಾಗಿ ಬಿಟ್ಟರು. ಇಂದ್ರನ ಮೇಲೇನೆ ಅದಕ್ಕೆ ನಮ್ಮನ್ನು ಹೇಳ್ತಾರೆ, ಸಂಪತ್ತಿ ಎಲ್ಲಿ ಹೆಚ್ಚಿರ್ತದಲ್ಲಿ ಜಗಳ ಇರ್ತದೆ, ಸ್ಪರ್ಧಾ ಇರ್ತದೆ. ಸುಮ್ಮನೆ ಕೂಡಿಸ್ಕೊಡಂಗಿಲ್ಲ. ಸ್ವಲ್ಪ ಅವ್ರು ಕೆಣ್ಕೊಂಡು, ನೀನು ನನ್ನ ಸ್ವಾಮಿತ್ವ ಒಪ್ಪಿದೆ, ಯಾವಿಲ್ಲ ಇಲ್ಲ ಯುದ್ಧಪ್ಪ, ನನ್ನ ಸ್ವಾಮಿತ್ವ ಯುದ್ಧ. ಕೆಲವು ಒಪ್ತಾರ, ಇದು ಕೆಲವು ಒಪ್ಪಂಗಿಲ್ಲ, ಯುದ್ಧ. ಇಂದ್ರಿಗೆ ಗಂಟು ಬಿದ್ದರು, ಇಂದ್ರ ನೀ ಮೊದಲು ಭಾಳ ಚಲೋ ಇದ್ದೀಯಲ್ಲ, ಈಗ ನಮ್ಮದು ಸ್ವಲ್ಪ ಕೊಂಡ ಭಾರಿ ಹೋಗಯ. ಅದಕ್ಕೆ ಯುದ್ಧ ಶುರುವಾಯಿತು, ಪ್ರಚಂಡ ಯುದ್ಧ. ಮತ್ತು ಕಾಲಕ್ಕೆ ಹೆಣ ತೆಗೆದಂತ ಅಸ್ತು. ಆವಾಗ ವಿಷ್ಣು ಪರಮಾತ್ಮನ ಸಹಾಯ ಬೇಡಿದರು ದೇವತೆಗಳು. ನಾರಾಯಣಾಲಯಂ ಪ್ರಾಪ್ಯ ತಸ್ಮೈ ಸರ್ವಂ ನ್ಯವೇದಯನ್ ನಾರಾಯಣಂ ಜೇತುಂ ಯೋನೋ ಹಂತುಮಿಚ್ಛತಿ. ನಾರಾಯಣ ದೇವರು ಬಂದು ಗದಾಪ್ರಹಾರ ಮಾಡಿದ ಯುದ್ಧೊಳಗೆ. ಅವಾಗ ಅವ ಮಾಲ್ಯವಾನ್ ದೈತ್ಯ ಕೇಳ್ತಾನೆ, ಅಲ್ಲ ನಾನು ನಿಮಗೇನು ಮಾಡಿವಿ, ನೀವು ಆರಾಮಿದ್ದೀವಿ, ವೈಕುಂಠದಾಗ ಆರಾಮಿದ್ದೀವಿ, ನಮಗೆ ಇಂದ್ರಿಗೆ ನಡೆದೋದು, ಈಗ ನೀ ಯಾಕೆ ನಡೋಗಿ ಬಂದಿ? ಪರಮಾತ್ಮ ಹೇಳಿದ, ಬರುವಲ್ಲ ಎಲ್ಲ ನಂದೇ ಅದ, ನಿನ್ನ ರಗ್ಗ ನಂದೇ, ನೀ ದಿವಸ ಆರಾಮಿದ್ದಿ, ನಿನ್ನ ಪಾಡಿಗೆ ನೀ ಇದ್ದಿ. ನೀ ಇನ್ನೊಬ್ಬರ ಮೇಲೆ ಏರಿ ಬಂದು ಕೆಲಸ ಹೆಣ ತೆಗೆಯೋದ್ರಿಂದ ಇದು ನನ್ನ ನಿಯಮಕ್ಕೆ ವಿರುದ್ಧ. ಸರಿ ಇರ್ತೀಯೋ ಹಾಗೇನಿಲ್ಲ, ನಮ್ಮ ಪರಾಕ್ರಮ ತೋರಿಸೋರೇನು ತೋರಿಸಂತೇಳಿ ಯುದ್ಧ ಭೂಮಿಯೊಳಗೆ ವಿಷ್ಣು ಪರಮಾತ್ಮ ಎಲ್ಲ ದೈತ್ಯ ಪಂಚಜನ್ಯಂ ಮಹಾಶಂಖಂ ಪ್ರದದ್ಮೋ ಪುರುಷೋತ್ತಮ ಸೋಂಭುಜೋ ಹರಿಣಾಭ್ಯಾತ ಸರ್ವ ಪ್ರಾಣಿ. ಅವನ ಪ್ರಾಂಚನ್ಯ ಶಂಖದ ಧ್ವನಿಯಿಂದ ಎಲ್ಲ ದೈತ್ಯರು ಓಡಿ ಕೆಲವು ಪ್ರಾಣ ಬಿಟ್ಟು ಹತರಾಗಿ ಓಡಿ ಹೋಗ್ಬಿಟ್ರು. ತನಕ ಲಂಕಾಪಟ್ಟಣವನ್ನೇ ಬಿಟ್ಟು ರಸಾತಳಕ್ಕೆ ಹೋಗ್ಬಿಟ್ಟಿದ್ದ. ಅವ್ರು ಹೇಳೋದು ನೀವು ಕಾಣಿಸಿ ನೋಡ್ಕೊಳ್ಳಿ ಅಂತ ಹೇಳಿ. ಅವಾಗ ವಿಷ್ಣು ಪರಮಾತ್ಮನ ವಿಶೇಷ ಮಹಿಮೆಯಿಂದ ಆ ಲಂಕಾಪಟ್ಟಣದಲ್ಲಿದ್ದಂಥ ಎಲ್ಲ ದೈತ್ಯ ವರ್ಗದವರು ಅತಲ, ವಿತಲ, ಸುತಲ, ರಸಾತಲ, ತಲಾತಲ, ಮಹಾತಳ, ಪಾತಾಳಕ್ಕೆ ಹೋದ್ರು. ವಿಷ್ಣು ಹೇಳ್ದ, ಇನ್ನೊಮ್ಮಿನ ಮ್ಯಾಲ ಕಾಣಿಸಿದ್ರೆ ಸವಾಲು ಮಾಡಿಬಿಟ್ಟಂತ.
ಹೀಗಾಗಿ ಲಂಕಾಪುರ ಖಾಲಿಯಾಗಿ ಹೋಗ್ಬೇಕು. ಆ ಖಾಲಿಯಾಗಿರ್ತಕ್ಕಂಥ ಲಂಕಾಪಟ್ಟಣದಲ್ಲಿ ಈ ಕುಬೇರ ಇರ್ತಿದ್ದ ಅಂತ ಹೇಳಿದರು. ಆದರೆ ಒಳಗೆ ಹನ್ಯಮಾನಿ ಬಲೆ ತಸ್ಮಿನ್ ಮಾಲ್ಯವಂತನ ಪರಾಜಯವಾಯಿತು. ಪ್ರಸಾದರ ಪ್ರವೇಶ ಮಾಡಿದ ರಾಕ್ಷಸರೆಲ್ಲರೂ ನಾರಾಯಣ ನಜಾನೀಶೇ ಕ್ಷಾತ್ರ ಧರ್ಮ. ಅವು ನೋಡ್ರಿ ನಾಣದಿರು ಹೇಳ್ಕೊತಾನ ಮಾಲ್ಯವಂತ ಅಲ್ಲ, ಆ ಕ್ಷಾತ್ರ ಧರ್ಮದ ಒಳಗೆ ಶತ್ರುತ್ವ ಇಲ್ಲದೇ ಇದ್ದಾಗ ನಾವು ಅವ್ರ ಜೋಡಿ ಯುದ್ಧ ಆಡಬಾರ್ದು. ಈಗ ನಿನಗಮ್ಮ ಶತ್ರುತ್ವ ಇರೋದು ಹೇಳಪ್ಪ ನಾರಾಯಣ, ನಮಗೆ ಇಂದ್ರಿಗೆ ಅದ ಜಗಳ, ನಾವು ಯುದ್ಧ ಆಡ್ತೀವಿ, ನೀ ಯಾಕೆ ನೋಡೋ ಬಂದಿ ಅಂತ ಕೇಳಿದ್ರೆ ಪರಮಾತ್ಮ ಹೇಳ್ತಾನೆ ಏನಂದ್ರೆ ಸಹಂತ ಅನಹಂತ ಸ್ವರ್ಗಂ ಲಭೇತೆ ಪುಣ್ಯಕರ್ಮಣ ಅಂದ್ರೆ ಅಹಂ ಸ್ಥಿತೋಸ್ಮಿ ಪಶ್ಯಾಮಿ ಬಲಂ ದರ್ಶಯತ್ತವ ಮಾಲ್ಯವಂತಂ. ಪರಮಾತ್ಮ ಹೇಳ್ದ ಈಗ ಇಂದ್ರದೇವರ ಕಡೆಗೆ ನೀ ಯಾಕೆ ಹೋಗಿ ಯುದ್ಧ ಆಡ್ಲಿಕ್ಕೆ ಹೇಳ, ಇಂದು ತಾನು ಪಡ್ತಾ ಇದ್ದ ನೀ ಇಲ್ಲ, ಕ್ಷತ್ರಿಯದ ಶಕ್ತಿ ತೋರಿಸ್ಬೇಕಿಲ್ಲ ಅಂದ್ರೆ ಹಾಂ ದೈವೀ ಸಂಪತ್ ವಿಮೋಕ್ಷಾಯ ನಿಬಂಧಾಯ. ದೈವೀ ಸಂಪತ್ತಿಗೆ ಧಕ್ಕೆ ಬಂದ ನಾ ಬರೋಣ ಯುದ್ಧ ಆಡಬೇಡ, ಯುದ್ಧ ಆಡೇ ಬಿಡ್ತಾನಂತ. ಯುದ್ಧ ಆಡೋ ಹೇಳಕ್ಕೆ ಪರಮಾತ್ಮ ಅವ್ರಿಗೆ ಇಷ್ಟು ಜೋರಾಗಿ ಏಟು ಕೊಟ್ಟ. ತ್ಯಕ್ವಾ ಲಂಕಾಂ ಗತಾ ವಸ್ತು ಪಾತಾರಂ ಸಪತ್ನಯ ಏವಂ ಹೀಗ. ಇಂಥ ಪರಮಾತ್ಮ ಭಗವಾನ್ ನಾರಾಯಣೋ ದೇವ ಚತುರ್ಭಾವು ಸನಾತನ. ಶಿವಾದಿಗಳು ಅಂದ್ರಂತ ನಾನು ವರ ಕೊಟ್ಟಿವಪ್ಪ, ನಮ್ಮ ವರ ಎಲ್ಲಿ ತನಕ ಇಂದ್ರಾದಿಗಳ ತನಕ, ನಾನು ದೇವರು ಬಂದು ನಮ್ಮ ವರ ನಡೆಯಂಗಿಲ್ಲ ಅಂದ್ರು. ನಷ್ಟ ಧರ್ಮ ವ್ಯವಸ್ಥಾನಾಂ ಕಾಲೇ ಕಾಲೇ ಪ್ರಜಾಕರ ಉತ್ಪದ್ಯತೆ ದಶ್ಯುವಷ್ಟೇ ಶರಣಾಗತವತ್ಸರ ಏಷಾ ಮಯಾ ತವ ನರಾಧಿಪರಾಕ್ಷಸಾನಾಂ ಉತ್ಪತ್ತಿರಂತೆ. ಇಂಥ ಪರಮಾತ್ಮ ದೈತ್ಯ ಸಂಹಾರ ಮಾಡಿ ಲಂಕಾಪಟ್ಟಣದಲ್ಲಿ ಕುಬೇರಾದಿಗಳನ್ನು ಕೂಡಿಸಿದ. ಅರ್ಥ ಏನಾಯಿತು, ನಮ್ಮ ತಪಸ್ಸು, ನಮ್ಮ ವಿದ್ಯೆ, ಸಿದ್ಧಿ ಅದು ಒಳ್ಳೆಯದಕ್ಕೆ ಉಪಯೋಗ ಬೀಳ್ತಾ ಇತ್ತು ಅಂದ್ರೆ ಪರಮಾತ್ಮ ಒಂದು ರಕ್ಷಣೆ ಮಾಡಿ. ನೀವು ಅದು ಮಿಸ್ಯೂಸ್ ಮಾಡಿಕೊಂಡ್ರಿ, ಸಾತ್ವಿಕರಿಗೆ ತೊಂದರೆ ಕೊಡ್ಲಿಕ್ಕತ್ರಿ, ಅಮಾಯಕರ ಮೇಲೆ ನೀವು ಪ್ರಹಾರ ಮಾಡ್ಲಿಕ್ಕತ್ರಿ ಅಂದ್ರೆ ನಿಮ್ಮ ಸಂಪತ್ತು ನಿಮಗೆ ಮುಳುವಾಗ್ತದೆ. ಅದಕ್ಕೆ ಉದಾಹರಣೆ ಏನಾಯ್ತು, ಈಗ ಕುಬೇರ ಆ ಲಂಕಾಪಟ್ಟಣೊಳಗೇ ಇದ್ದ, ದೈತ್ಯರು ಎಲ್ಲರೂ ನಷ್ಟ ಆಗಿದೆ. ಯಾಕೆ ಹೇಳಿ, ಕಾಲಕ್ಕೆ ಹೇಳ್ತಾರೆ ಈಗ ದೈವಿ ಸಂಪತ್ ವಿಮೋಕ್ಷಾಯ ನಿಬಂಧ ಯಾಸುರಿ ಅಂತ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಕ್ಕೆ ದೈವಿ ಸಂಪತ್ತು ಬರೀ ನೋಟ ಹಣ ಬಂಗಾರ ಬಿಟ್ಟು ಸಂಪತ್ತಾರ ಅಂತಂದ್ರೆ ಒಳ್ಳೆ ಬುದ್ಧಿ, ಒಳ್ಳೆ ಸಿದ್ಧಿ, ಧರ್ಮದಲ್ಲಿ, ದಾನದಲ್ಲಿ, ಯಜ್ಞದಲ್ಲಿ, ಒಂದು ಬಾಂಧವ ರಕ್ಷಣೆಯಲ್ಲಿ ಇದೆಲ್ಲ ಇದ್ದು ಎಷ್ಟು ಬೇಕೋ ಅಷ್ಟು ಸಂಪತ್ತನ್ನು ಭೋಗ ಮಾಡಿ ಉಳಿದದ್ದನ್ನು ದಾನ ಮಾಡುವ ಶಕ್ತಿ ದೈವಿ ಸಂಪತ್ತು. ಯಾವುದೇನದ ಅಂಥೇಳಿ ಉನ್ಮತ್ತತನದಿಂದ ವರ್ತನೆ ಮಾಡಿ ಎಲ್ಲಿ ನೋಡಿದಲ್ಲಿ ತಂದೆ ನಡೀಬೇಕು, ತಂದೆ ಹಠವಾದ ನಡೀಬೇಕೆಂಬುವಂಥದ್ದು ಏನಿದು ಆಸುರಿ ಸಂಪತ್ತು. ಈ ಸಂಪತ್ತಿರ್ತಕ್ಕಂಥ ಮಾಲ್ಯವಂತಮರಾದ ಮಹಾದೈತ್ಯರನ್ನು ಸಂಹಾರ ಮಾಡಿ ಪರಮಾತ್ಮ ಕೆಳಗೆ ಒತ್ತಿ ಕುಬೇರನಂಥ ಶ್ರೇಷ್ಠ ವ್ಯಕ್ತಿಯನ್ನು ಪರಮಾತ್ಮ ಸ್ಥಾಪನಾ ಮಾಡಿಸಿದ. ಇದು ದೈವೀ ಸಂಪತ್ ವಿಮೋಕ್ಷ ಎಂಬುವಂಥ ಶ್ಲೋಕಕ್ಕೆ ಎಕ್ಸಾಂಪಲ್. ಶ್ರೀಕೃಷ್ಣಾರ್ಪಣ. ನಾಳೆ